ನೋಡ್ತಾ ಇರ್ಬೋದು ಸ್ನೇಹಿತರೆ. ಜನಕ್ಕೆ ಈ ಜೋಡಿ ನಂದಿ ಬಸವೇಶ್ವರನ ಜಾತ್ರೆ ಸಿಂಪಲ್ಲು ಅಂತ ಅಂದ್ಕೊಂಡಿದ್ರು. ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ. ಆಡಂಬರವನ್ನು ನೋಡ್ತಾ ಇದ್ದರೆ ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಜಾತ್ರೆಯಲ್ಲೂ ಬರೀ ಶೋಕಿದನ ಒಂದೇ ಕಡೆ ಬರೋದು, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದು ಅನ್ನೋ ಥರ ಏನಿಲ್ಲ. ಎಲ್ಲ ಜಾಗದಲ್ಲೂ ನಿಂತ್ಕೊಳ್ತವೆ, ಎಲ್ಲ ಜಾಗದಲ್ಲೂ ಜಾತ್ರೆ ಮಾಡ್ತವೆ ದನಗಳು. ಚಿಕ್ಕದು ದೊಡ್ಡದು ಅಂತೇನಿಲ್ಲ ಅನ್ನೋದಕ್ಕೆ ಕಾರಣ ಈ ಜಾತ್ರೆ. ನಿನ್ನೆ ನಮ್ಮ ಮರವೆ ನಾರಾಯಣಪ್ಪರು ಬಂದಿದ್ದು ಇದೇ ಮೆರವಣಿಗೆಗೆ, ಇದೇ ಎತ್ತಿನ ಮೆರವಣಿಗೆಗೆ ಬಂದು ಅವರು ನಮ್ಮ ಜೊತೇಲಿದ್ದು ಕಾಲ ಕಳೆದು ತುಂಬ ಹೊತ್ತು ಹೋಗಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಬನ್ನಿ, ಇದು ಯಾರ್ದು ಏನು ಎತ್ತ ಪ್ರತಿಯೊಂದೂ ಕೂಡ ಕೇಳಿ ಹಂಗೆ ಮಾಹಿತಿನ ಅವ್ರ ಜೊತೇಲಿ ಹಂಚ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ, ಅವ್ರು ಹೇಗೆ ಸಾಕ್ತಾರೆ, ಅವರ ದಿನನಿತ್ಯದ ಕಾರ್ಯಕ್ರಮ ಹೇಗಿರುತ್ತೆ ಎಲ್ಲವನ್ನು ಕೂಡ ಮಾಡೋಣ. ಏಕೆಂದರೆ ನಾವು ಪ್ರತಿಯೊಂದು ಜಾಗಕ್ಕೆ ಹೋದಾಗಲೂ, ಪ್ರತಿಯೊಂದು ಜಾತ್ರೆಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗಲೂ ಕೂಡ ಮೂಲ ರೈತರನ್ನೇ ನಾವು 99% ನಾವು ಭೇಟಿ ಮಾಡೋದು. ಏನಕ್ಕೆ ಭೇಟಿ ಮಾಡ್ತೀವಿ ಅಂದರೆ, ಆ ಮೂಲ ರೈತರಲ್ಲಿ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು, ಅವರಲ್ಲಿ ಬರ್ತಕ್ಕಂಥ ಒಂದು ಐಡಿಯಾ ಬೇರೆ ಯಾರಿಗೂ ಬರೋಲ್ಲ. ನಾವು ಸುಮ್ಮನೆ ನಾನು ಪದೇ ಹೇಳ್ತಾ ಇರ್ತೀನಿ, ನಾವೆಲ್ಲ ಏನಿದ್ರು ಪುಸ್ತಕದ ಬದನೆಕಾಯಿ. ಹಳೆ ಕಾಲದವರು, ಹಳೆ ರೈತರು, ಆಮೇಲೆ ಮನೆಯಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಕ್ಕಂಥ ರೈತರು, ಅವರ ಒಂದು ರೀತಿಯೇ ಬೇರೆ ಲೆಕ್ಕಾಚಾರ ಇರುತ್ತೆ. ಹಾಗೆ ಅಣ್ಣ, ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ನಮಗೆ ತಿಳಿಸ್ಕೊಡಿ ವೀಕ್ಷಕರು. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಇಲ್ಲೇ ಪಕ್ಕದೂರು ಬೀವಸೂರು ಅಂತ. ಓಕೆ ಅಣ್ಣ. ನನ್ನ ತಂದೆ ಹೆಸರು ಕೃಷ್ಣೇಗೌಡರು. ಓಕೆ. ನಮ್ಮ ತಾತನ ಹೆಸರು ಕಾಳೇಗೌಡರು. ಓಕೆ. ಪಕ್ಕದೂರು ಜಾತ್ರೆ ಮಾಡಿದ್ರು, ಅಲ್ಲಿ ನಂದಿ ಬಸವೇಶ್ವರ ದೇವಸ್ಥಾನ ಮಾಡಿದ್ರು ಹೊಸದಾಗಿ. ಹಾಂ, ಅದಕ್ಕೋಸ್ಕರ. ಓಕೆ ಅಣ್ಣ, ನೀವು ಈಗ ಈ ಜಾತ್ರೆಗೆ, ಈ ಜಾಗಕ್ಕೆ ಎಷ್ಟು ಕಿಲೋಮೀಟ್ರ್ ನಿಮ್ಮ ಮನೆಗೂ ಇರ್ಬೋದು? ಒಂದು 2.5 ಕಿಲೋಮೀಟ್ರ್ ಆಗ್ಬೋದು. 2.5 ಕಿಲೋಮೀಟ್ರು. ಓಕೆ. ಎಷ್ಟು ವರ್ಷದಿಂದ ಈ ಜಾತ್ರೆ ನಡೀತಿರೋದು? ಒಂದು 3ನೇ ವರ್ಷದ ಜಾತ್ರೆ ಇದು. ಇದು 3ನೇ ವರ್ಷದ ಜಾತ್ರೆ. 3 ವರ್ಷದಿಂದ ಕಟ್ತಾ ಇದ್ದೀವಿ. ಓಕೆ. ಇದೇ ಜಾಗದಲ್ಲಿ ಕಟ್ತಾ ಇದ್ದೀವಿ. ಇದೇ ಜಾಗದಲ್ಲಿ ಕಟ್ತಾ ಇದ್ದೀರಾ? ಓಕೆ. ಈಗ 3 ವರ್ಷದಿಂದನೂ ನೀವು ಇದೇ ಜಾತ್ರೆಯನ್ನು ಮಾಡ್ತಾ ಇದ್ದೀರಾ. ಸೊ ಎಕ್ಸ್ಪೆಷಲಿ ಇವಾಗ 3 ವರ್ಷ ಜಾತ್ರೆ ಮಾಡ್ಕೊಂಬಂದಿದ್ದೀರಾ. ಮೊದಲನೇ ವರ್ಷಕ್ಕೂ, 2ನೇ ವರ್ಷಕ್ಕೂ, 3ನೇ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಹೆಂಗಿದೆ ಇಲ್ಲಿ? ಮೊದಲನೇ ವರ್ಷದಲ್ಲಿ ನಮ್ಮ ಅಕ್ಕಪಕ್ಕ ಊರದವ್ರು ಮಾತ್ರ ಕಟ್ಟಿದ್ರು. ಓಕೆ. ಹೋದ ವರ್ಷ ಪರವಾಗಿಲ್ಲ, ಹೊರಗಡೆ ಸ್ವಲ್ಪ ಬಂದಿದ್ರು. ಓಕೆ. ಇಲ್ಲಿ ಸಿಕ್ಕಾಬಟ್ಟೆ ಹಸುಗಳದ್ದು ವ್ಯಾಪಾರ, ಓಕೆ, ಉಳ್ಳ ಹಸುಗಳದ್ದು ಆ ಥರದ್ದು ಸಿಕ್ಕಾಬಟ್ಟೆ ವ್ಯಾಪಾರ ಇತ್ತು. ಓಕೆ. ಈ ವರ್ಷ ಪ್ರೈಸ್ ಅಂತ ಅನೌನ್ಸ್ ಮಾಡಿದ್ರು. ಹಾಂ. ಹಂಗಾಗಿ ಹೊರಗಡೆ ತುಂಬ ಜನಗಳು ಸೇರಿದ್ದಾರೆ. ಓಕೆ. ಈಗ ಇಷ್ಟೊಂದು ದನಗಳು ಸೇರಿದ್ದಾವೆ. ಈಗ ಜಾತ್ರೆ 3ನೇ ವರ್ಷದ ಜಾತ್ರೆ ಇವಾಗ ನಡೀತಿದೆ. ಈಗ 3ನೇ ವರ್ಷದ ಜಾತ್ರೆ ನಡೀತಿರ್ಬೇಕಾದ್ರೆ ಕಮಿಟಿಯನ್ನು ಮಾಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಮತ್ತು ಜನಗಳು ಎರಡೂ ಕೂಡ ಇಬ್ಬರೂ ಸೇರಿದ್ದಾರೆ. ಯಾಕೆ ಅಂದರೆ ದನ ಎಷ್ಟು ಸೇರ್ತವೋ ಅಷ್ಟೇ ಜನಗಳು ಕೂಡ ಕ್ರೌಡ್ ಜಾಸ್ತಿ ಆಗುತ್ತೆ. ಈಗ 3 ದಿನದಿಂದ ನಾನು ಕೂಡ ನೋಡ್ತಾ ಇದ್ದೀನಿ, ಪ್ರತಿನಿತ್ಯ ಮೆರವಣಿಗೆಗಳು ನಡೀತಿದೆ. ಇನ್ನೊಂದೇನಂತಂದರೆ ಮಾಗಡಿ ಜಾತ್ರೆ, ಮತ್ತೊಂದು ಜಾತ್ರೆ, ಎಲ್ಲ ಜಾತ್ರೆ ನಾನು ನೋಡಿದ್ದೀನಿ. ಓಕೆ. ನಾವು ಜಾತ್ರೆ ಅಂತ ಮಾಡೋದು ಇದೊಂದೇ ಜಾತ್ರೆ ಪಕ್ಕದ್ದು ಅಂತ. ಎಲ್ಲ ಜಾತ್ರೆಯಲ್ಲೂ ಈ ಥರ ಮೆರವಣಿಗೆ, ಈ ಥರ ಕ್ರೌಡು ನಾವೆಲ್ಲೂ ನೋಡಿಲ್ಲ. ಅದೇನೆ, ಯಾಕೆಂದರೆ ಓಪನ್ ಆಗಿ ಬರೀ 3 ವರ್ಷದಲ್ಲಿ ಇವತ್ತು ಹುಡುಗರಿಗೆ ಹಳ್ಳಿಕಾರ ಅಂದರೆ ಅದೊಂದು ಇದಾಗ್ಬಿಡುತ್ತೆ, ಒಂದು ಕ್ರೇಜು, ಏನೋ ಒಂದು ಎನರ್ಜಿ ಎಲ್ಲ. ಒಂದು ಚಿಕ್ಕ ಹುಡುಗನು ಒಂದು, ಈಗ ನಿನ್ನೆ ನಾವು ಮರವಳ್ಳಿ ನಾರಾಯಣಪ್ಪರು ಕರೆಸಿದ್ದು. ಹೌದು, ಅವರೇ ನಮ್ಗೆ ಸ್ಫೂರ್ತಿ. ಅವ್ರು ನೋಡ್ಕೊಂಡು ಒಂದು ನಮಗೆ ಒಂದು ಹುಡುಗ, ನಮ್ಮ ಪಕ್ಕದ ಮನೆಯವರು ಕೃಷ್ಣ ಮೊಮ್ಮಗ, ಅವ್ರು ಕರಬೇಕು ಅಂದರೆ ತಕ್ಷಣ ಆ ಥರ ತಕ್ಷಣ ಚಿಕ್ಕ ಹುಡುಗ, ಅದಕ್ಕೆ ಅವನೇನು ತಟ್ಟೆಯಲ್ಲಿ ಊಟ ಮಾಡ್ತಾನೆ, ಆ ತಟ್ಟೆಯಲ್ಲಿ ಅದಕ್ಕೆ ಊಟ ಮಾಡಿಸ್ತಾನೆ, ಇದು ಮಾಡ್ತಾನೆ, ಸಾಕ್ತಾನೆ, ಆ ಥರ ಕ್ರೇಜ್ ಉಂಟು. ಆ ಥರ. ಹೀಗಾಗಿ ನಿನ್ನೆ ಮೊನ್ನೆಲ್ಲ ಸಿಕ್ಕಾಬಿಟ್ಟೆ ಮೆರವಣಿಗೆ ಮಾಡಿದ್ರು. ವ್ಯವಸ್ಥೆನೂ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಓಕೆ. ಆಮೇಲೆ ಪ್ರತಿ ಟೈಮು ಊಟ ಕೊಟ್ಟವ್ರೆ, ನೀರು ವ್ಯವಸ್ಥೆ ಚೆನ್ನಾಗಿ ಮಾಡವ್ರೆ, ಈ ಸಲ ಬಹುಮಾನನೂ ಇಟ್ಟವ್ರೆ. ಹೌದು. ನೆಕ್ಸ್ಟ್ ಸಲ ಚಿನ್ನನೂ ಕೊಡ್ತೀವಿ ಅಂತ ನಮ್ಮ MLA ಅವ್ರು ಬಂದು ಹೇಳ್ಬಿಟ್ಟವ್ರೆ. ಓಕೆ. ನೆಕ್ಸ್ಟ್ ಸಲದಿಂದ ಚಿನ್ನ ಕೊಡ್ತಾರೆ. ಹೊರಗಡೆಯಿಂದ ಬರುವಂಥವರೆಲ್ಲ ಬಂದು ಕಟ್ಟಿ ಜಾತ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಅಂತ. ಯಶಸ್ವಿ ಆದರೆ ಸಾಕು. ಓಕೆ ಅಣ್ಣ, ಈಗ ನೀವು ಎಷ್ಟು ವರ್ಷದ ಈ ದನಕರುಗಳ ಒಡನಾಟ ನಿಮ್ಮಲ್ಲಿ? ನಮ್ಮದು ನಮ್ಮ ತಾತವ್ರು ಕಟ್ತಿದ್ರು, ನಮ್ಮ ತಂದೆಯವರು ಕಟ್ತಿದ್ರು. ಆದರೆ ನಾವು ಶೋಕಿ ದನ ಕಟ್ತಿರ್ಲಿಲ್ಲ. ಶೋಕಿ ದನ ನಮ್ಮ ಮನೇಲಿ ಏನಾದ್ರು ಉಳ್ಳ ಹಸುಗಳು ಕಟ್ಕೊತಿದ್ರು, ಉಳ್ಳ ಎತ್ತುಗಳು ಕಟ್ಕೊತಿದ್ರು, ಮಾಡ್ತಿದ್ರು. ಇವಾಗ ನಮ್ದೇನಂದ್ರೆ ನಾವು ಈ ಥರ ನೋಡಿ ಕ್ರೇಜ್ ಬಂದು ಇವಾಗ ನಾವು ಶೋಕಿ ದನ ಕಟ್ಟಿದ್ದೀವಿ. ಶೋಕಿ ಇದನ್ನು ಶೋಕಿ ಅಂತಂದರೆ ಕೆಲಸನೂ ಮಾಡಿಸ್ತೀವಿ, ಶೋಕಿಗೂ ಸಾಕ್ತೀವಿ. ಅವಾಗ ಏನಂದ್ರೆ ನಮ್ಮ ತಾತರು ಮನೇಲಿ ಏನು ಬೆಳೆದಿರ್ತೇವೆ ಅದು ಹಾಕೋರು, ದವಸೋರು, ಹೌದು, ಹುಲ್ಲು ಹಾಕೋರು, ಮೇಯಿಸೋರು, ಕೆಲಸ ಮಾಡೋರು. ಇವತ್ತು ಹಂಗಲ್ಲ, ಇವಕ್ಕೆ ಒಂಥರ ಫುಡ್ ಕೊಟ್ಕೊಂಡು ಸಾಕೊಂಡು ಕೆಲಸನೂ ಮಾಡ್ತೀವಿ, ಶೋಕಿಗೂ ಸಾಕ್ತೀವಿ. ಓಕೆ. ಹಾಗಾದರೆ ಇದರಲ್ಲಿ ವ್ಯವಸಾಯ ಕೂಡ ನೀವು ಮಾಡ್ತೀರಾ? ಹೌದು, ಮಾಡ್ತೀವಿ ಅಣ್ಣ. ನಿಮ್ಮಲ್ಲಿ ಇಲ್ಲಿ ಏನು ವ್ಯವಸಾಯ ಇದಕ್ಕೆ ಜಾಸ್ತಿ ಬಳಸೋದು? ಜಾಸ್ತಿ ವ್ಯವಸಾಯ ನಮ್ಮ ಕಡೆಲ್ಲ ಮೂಲ ಬೆಳೆ ನಾವು ಕಬ್ಬು ಬೆಳೆಯೋದು.
ಓಕೆ. ಕಬ್ಬು ಬೆಳಿತೀವಲ್ಲ, ಕಟಾವು ಮಾಡಿದಾಗ 3 ತಿಂಗಳು ನಮ್ಗೆ ವ್ಯವಸಾಯ ಇರ್ತದೆ ಅಷ್ಟೇ. ಓಕೆ. ಕಬ್ಬು ಕಡಿದ ಮೇಲೆ ಮುರಿ ಹೊಡೆಯೋದು ಉಳ್ಳೋದಷ್ಟೇ. ಹಾಂ. ಅದು ಬಿಟ್ಮೇಲೆ ನಾವು ಡೈಲಿ ಒಂದು ಗಾಡಿ ಮಾಡಿಸ್ಕೊಂಡಿದ್ವಿ, ಚಕ್ಡಿ ಗಾಡಿ. ಸುಮ್ಮನೆ ವಾಕಿಗೆ ಬಿಡ್ತೀವಿ. ಸುಮ್ಮನೆ ಈಗ ನಾವು ಬೈಕು ಕಾರ್ ಮೇಲೆ ಕ್ರೇಜ್ ಇಲ್ಲ ನಮಗೆ, ಇದ್ರ ಮೇಲೆ ಕ್ರೇಜ್ ಜಾಸ್ತಿ. ಡೈಲಿ ಓಡಾಡಿಸ್ತೀವಿ. ನಮ್ಮ ಕೆಲಸ ಇದ್ದಾಗ ಅಷ್ಟೇ ಕೆಲಸ ಮಾಡ್ತೀವಿ, ಜಾಸ್ತಿ ಕೆಲಸನೂ ಮಾಡೋದು. ಓಕೆ ಅಣ್ಣ, ಇವುಗಳಿಗೆ ಸಪ್ರೇಟಾಗಿ ನೀವು ತಿಂಡಿನ ಯಾವ ಥರ ಪ್ರಿಪೇರ್ ಮಾಡ್ತೀರಾ? ತಿಂಡಿ ಅಂದರೆ ಅಣ್ಣ, ಈಗ ನಾವು ತಿನ್ನಲ್ಲ ಆ ಥರ ತಿಂಡಿ ಕೊಡ್ತೀವಿ. ಇದಕ್ಕೆ ಪ್ರತಿಯೊಂದು ಕಾಳು, ತಗಣಿ ಕಾಳು ಮತ್ತು ಅವರೆಕಾಳು ಬಿಟ್ಟು ಪ್ರತಿಯೊಂದು ಕಾಳು ಒಡಿಸಿ, ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಗಂಜಿ ಮಾಡಿ ಕುಡಿಸ್ತೀವಿ. ಆಮೇಲೆ ಎಲೆ ಬೂಸ, ರವೆ ಬೂಸ ಅವೆಲ್ಲ ಕೊಡ್ತೀವಿ. ಆಮೇಲೆ ಬೆಣ್ಣೆ ಕೊಡ್ತೀವಿ, ಹಾಲು ಕೊಡ್ತೀವಿ. ಅಣ್ಣ, ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬಿದ್ದರೆ ಒಂದು ದಿನಕ್ಕೆ ಒಂದು ಜೊತೆಗೆ ಮಿನಿಮಮ್ ಅಂದರೆ ಒಂದು 2,000 ದುಡ್ಡು ಬೀಳುತ್ತೆ ಅಣ್ಣ. 2,000 ದುಡ್ಡು ಬೀಳ್ತದೆ, ಇದು ಬೀಳ್ತದೆ. ಈಗ ಒಬ್ಬೊಬ್ಬರು 15 ಲಕ್ಷ ಕೊಟ್ಟು ಬೈಕ್ ತಗೋತಾರೆ. ಯಾವುದು ಆಯಾಬೂಸ, KTM ಏನಂತ, ಅದು ಒಂದು ದಿನಕ್ಕೆ ಮೇಂಟೆನೆನ್ಸ್ಗೆ ಅವರೆಲ್ಲ ಒಂದು 100 ಕಿಲೋಮೀಟ್ರಿಗೆ ಬರ್ತಂದರೆ ಒಂದು 1,000 ರೂಪಾಯಿ ಖರ್ಚು ಬೀಳ್ತದೆ. ಅದು ಅವ್ರ ಕ್ರೇಜು. ಓಕೆ. ಅದರಲ್ಲಿ ಇನ್ಕಮ್ ಇಲ್ಲ, ಇನ್ನು ಮತ್ತೊಂದಿಲ್ಲ. ಹಂಗೆ ನಮ್ಗೆ ಈ ಥರ ಕ್ರೇಜು. ಇದರಿಂದ ನಾವು ಎಷ್ಟೋ ಕಳ್ಕೊತಾ ಇದ್ದೇವೋ ಸಂಪಾದನೆ ಮಾಡ್ತೀವಿ. ಇದು ಸಾಕು, ನಮಗೆಲ್ಲ ಬೇರೆ ಕಡೆ ಭಗವಂತ ಕೊಡ್ತಾನೆ ಅನ್ನೋ ನಂಬಿಕೆ, ಆ ಕ್ರೇಜಲ್ಲಿ ನಾವು ಮಾಡ್ತಾಯಿದ್ದೀವಿ. ಓಕೆ. ಈಗ ತಿಂಗಳಿಗೆ ದಿನಕ್ಕೆ ಒಂದು 2,000 ಖರ್ಚು ಬೀಳ್ತು ಅಂದರೆ ತಿಂಗಳಿಗೆ ದಿನಕ್ಕೆ 2,000 ಖರ್ಚು ಬೀಳಲ್ಲ. ಹಾಂ. 2,000 ರೂಪಾಯಿ ಯಾವ್ದಾರು ಖರ್ಚು ಬೀಳಲ್ಲ. ಸುಳ್ಳು ಹೇಳ್ತಾರೆ. ಏನು ಡೈಲಿ ಒಂದು 500 ರೂಪಾಯಿ ಖರ್ಚು ಬರ್ಬೋದು. ಒಟ್ಟು 500ರಿಂದ 600 ರೂಪಾಯಿ ಲಂಸಮ್ಮಗೆ 600 ರೂಪಾಯಿ ಖರ್ಚು ಬರ್ತದೆ. 2,000 ಎಲ್ಲ ಬರಲ್ಲ. 2,000ಕ್ಕೆ ಏನು ಡ್ರೈ ಫ್ರೂಟ್ ತಿನ್ನಿಸ್ತಾರ? ಹಂಗೆ ಅವೆಲ್ಲ ಸುಳ್ಳು. ಅಲ್ಲ, ಯಾಕೆಂದರೆ ಇವಾಗ ಪ್ರತಿನಿತ್ಯ ಬೆಣ್ಣೆ ಆ ಥರ ಏನಾರ ಕೊಡ್ತೀನಿ ಅಂತಂದಾಗ ಬೆಣ್ಣೆ ಕೊಡ್ತೀವಿ ನಮ್ಮ ಪ್ರೀತಿಗೆ. ಏನಕ್ಕೆ ಬಣ್ಣ ಬರಲಿ, ಮತ್ತೊಂದು ಬರಲಿ ಅಂತ ಕೊಡ್ತೀವಿ ಅಷ್ಟೇ. ಓಕೆ. ಟೈಮ್ ಕರೆಕ್ಟಾಗಿ ಹುಲ್ಲು ನೀರು ತೋರಿಸ್ಬಿಟ್ರು ಇರ್ತದೆ, ಅದೇನು ಸಮಸ್ಯೆ ಇಲ್ಲ. ಆ ಥರ ನಮ್ಮ ಶೋಕಿಗೆ ಬೆಣ್ಣೆ ತಿನ್ಸೋದು, ಹಾಲು ಕುಡಿಸೋದು. ಯಾಕೆ ಬಣ್ಣ ಬರೋಕ್ಕೋಸ್ಕರ ಸೆಲೆಕ್ಷನ್ ಮಾಡ್ತಾರಲ್ಲ, ಬಣ್ಣ ಇರಲಿ ಚೆನ್ನಾಗಿರಲಿ ಅಂತ ನಾವು ಸಾಕ್ತೀವಿ. ಅದಕ್ಕೋಸ್ಕರ ಆ ಥರ. ಓಕೆ ಅಣ್ಣ, ಇಷ್ಟೆಲ್ಲ ಸಾಕ್ತಿರಲ್ಲ, ನಾವು ಮಾರಿದ್ರೆ ಆ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಣ್ಣ, ಲಾಭ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಬಸವಣ್ಣ ದೇವರು ಮುಂದೆ ಮುಂದೆ ಮೆದರಿ ಕೊಡ್ತೀವಿ ಅಷ್ಟೇ. ನಾವು ಇನ್ನೊಂದು ಬೇರೆ ಕಡೆ ತರೋದಕ್ಕೆ ಒಂದೇ ಥರ ಇಟ್ಟಿರ್ತೀವಿ. ಇಷ್ಟು ಬೇರೆ ಅಲ್ಲಿ ತಗೊಳ್ಳೋದು, ಆರಲ್ಲಿ ತಗೊಳ್ಳೋದು, ಕಡೆ ತಗೊಳ್ಳೋದು, ಈ ಥರ ಇರ್ತದಲ್ಲ ಕ್ರೇಜು. ಓಕೆ. ಒಂದೇನೇ ಇಟ್ಕೊಂಡು ಸಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ಆ ಥರ. ಅಣ್ಣ, ಈಗ ಇವು ಏನಲ್ಲಿದ್ದಾವೆ? ಇವು 2 ಅಲ್ಲ ಅಣ್ಣ. 2 ಅಲ್ಲು. ಅಣ್ಣ, ಇವಾಗ ನೀವು ತಂದು ಎಷ್ಟು ತಿಂಗಳುಗಳಾಗಿದೆ? ಅಣ್ಣ, ನಾನು ತಂದು ಈಗ 1 ವಾರ ಆಯಿತು. 1 ವಾರ. 1 ವಾರ ಆಯಿತು. ಓಕೆ. ಸಣ್ಣ ಕರ ಇದು ಅಲ್ಲಾಗಿರಲಿಲ್ಲ. ಹಾಂ. ಜಾತ್ರೆಗೋಸ್ಕರ ಅಂತಲೇ 2 ಪಾರ್ಟಿರೋ ತಗೋಬಿಟ್ಟು ತಂದ್ಬಿಟ್ಟು ಜಾತ್ರೆಗೋಸ್ಕರ ತಗೊಂಡಿದ್ವಿ. ಸಣ್ಣ ಕೊಟ್ಬಿಟ್ಟು ಮತ್ತೆ ದೊಡ್ಡವು ಹಿಡ್ಕೊಂಡು ಬೊಂಬ್ ಮಾಡ್ತಾರೋ ದೇವರಾಜ್ ಅಂದ್ಬಿಟ್ಟು, ಹಾಂ, ಫೇಮಸ್ಸು. ಅವ್ರ ಹತ್ರ ಕೆಂಪೈನುಂಡಿ ದೇವರಾಜ್ ಅಂದ್ಬಿಟ್ಟು ಅವ್ರ ಹತ್ರ ತೊಗೊಂಡಿದ್ದು. ಓಕೆ ಅಣ್ಣ, ಇವಾಗ ನೀವು ತೊಗೊಂಬಂದ್ರಿ, ಇವಾಗ ಕಮಿಟಿ ಇದೆ, ಪ್ರೈಸ್ ಇದೆ, ಅದಾಗೋದು ಬಿಡೋದು ಸೆಕೆಂಡ್ರಿ. ಇವಾಗ ನಮ್ಮ ಜಾತ್ರೆ ನಮ್ಮೂರೊಂದು ನಾವು ಬೆಳೆಸಬೇಕು ಅನ್ನೋ ಒಂದು ಆಸೆ ಅನ್ನೋದು ಮನಸ್ಸಲ್ಲಿರುತ್ತೆ. ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ಬಿಟ್ಟು. ಅದು ಮತ್ತೆ ನೆಕ್ಸ್ಟ್ ವಿಚಾರ. ಓಕೆ. ನಮ್ಮ ಪಕ್ಕದೂರು ಜಾತ್ರೆ ಇಲ್ಲಿ ಏನು ಮಾಡಿದ್ರು ಅಂದರೆ, ಕಿಡಿಗೇಡಿಗಳೊಬ್ರು 1-2 ದನಗಳು ತಗೊಬಂದು ಸಾಯಿಸ್ಬಿಟ್ಟು ತಂದು ಇಲ್ಲಿ ಹಾಕ್ಬಿಟ್ಟಿದ್ರು. ಓಕೆ. ಆ ದನಗಳನ್ನ ಮಣ್ಣು ಮಾಡಿ, ಅದಕ್ಕೆ ನಾವೆಲ್ಲ ಅಕ್ಕಪಕ್ಕದೂರ ಗ್ರಾಮಸ್ಥರನ್ನ ಸೇರಿ ಒಂದು ಚಿಕ್ಕ ದೇವಸ್ಥಾನ ಮಾಡಿ, ಅದು ಹೋದ್ಸಲ ಹಿಂಗೆ ಮಾಡಿ ಇಷ್ಟು ಮಟ್ಟಿಗೆ ಬೆಳೆದೈತೆ. ಅವನು ಮಾಡಿದ್ದು ಒಳ್ಳೇದು ಅಂತ ಅನ್ಬೇಕು, ಕೆಟ್ಟದ್ದು ಅನ್ಬೇಕು ಗೊತ್ತಿಲ್ಲ. ಯಾಕೆ ಅವ್ನು ಯಾರೋ ಮಾಡಿದ ಪಾಪನ ಇವತ್ತು ನಮ್ಮ ಹಳ್ಳಿ ಕಡೆಯೆಲ್ಲ ಮೆರೆಸ್ತವ್ರೆ. ಒಟ್ಟಲ್ಲಿ ಯಾಕೆಂದರೆ ಹೊಸ್ದಾಗಿ ಒಂದು ಜಾತ್ರೆ ಉಟ್ಕೊಂತು. ಹೌದು, ಉಟ್ಕಂತು. ಇವತ್ತು ನಮ್ಮ ಎಷ್ಟೋ ಕಡೆ ಇರ್ತಕ್ಕಂಥ ಜಾತ್ರೆಗಳೇ ನಿಂತೋಗಿದೆ. ಅಂಥದ್ರಲ್ಲಿ ಇವತ್ತೊಂದು ಜಾತ್ರೆ ಉಟ್ಕೊಂಡಿದೆ ಅಂತಂದರೆ ತುಂಬ ಒಂದು ಖುಷಿ ಪಡ್ಬೇಕು ನಾವು. ನಿನ್ನೆ ಮೊನ್ನೆ ವಿಡಿಯೋ ಮಾಡಿರೋದಕ್ಕೆ ನೋಡಿ, ಈ ಥರ ಜಾತ್ರೆ ಕ್ರೇಜು ಯಾವ ಊರಲ್ಲೂ ಇಲ್ಲ, ಯಾವ ಮಾಗಡಿನೂ ಇಲ್ಲ, ಯಾವ ಸಿಹಳ್ಳಿ ಜಾತ್ರೆ ಸಿಹಳ್ಳಿಲೂ ಮಾಡ್ತಾರೆ, ಬಟ್ ಈ ಥರ ಕ್ರೇಜ್ ಜಾಸ್ತಿ ಇಲ್ಲ. ಹೌದು. ನಿನ್ನೆ ಒಂದು 10-15 ಜನ ಮೆರವಣಿಗೆ ಮಾಡಿದ್ದಾರೆ. ಇವತ್ತು ನಡೀತೈತೆ. ಜನ ಸಿಕ್ಕಾಪಟ್ಟೆ ಕ್ರೇಜ್ ಬಂದ್ಬಿಟ್ಟೈತೆ ಹಳ್ಳಿ ಕಡೆ. ಓಕೆ ಅಣ್ಣ, ಈಗ ಇವನ್ನ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ನೀವು? ಕೊಡ್ತೀವಣ್ಣ. ಓಕೆ. ನಿಮ್ಮ ಮೊಬೈಲ್ ನಂಬರು? 9535 9676 9676 04. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇವರ ಮೊಬೈಲ್ ನಂಬರು. ಯಾರಿಗಾದರೂ ಆಗೊಂದು ವೇಳೆ ಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಇವರಿಗೆ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಮಾತಾಡಿ ಇವ್ರ ಹತ್ರ ದನವನ್ನು ತೆಗೆದುಕೋಬೋದು. ಆಗೊಂದು ವೇಳೆ ಯಾರಿಗಾದರೂ ಇಷ್ಟ ಆದರೆ. ಓಕೆ ಅಣ್ಣ, ಇವಾಗ ನೀವು ದನ ಕರುಗಳ ಒಡನಾಟ ನಿಮ್ಗೆ ಚೆನ್ನಾಗಿದೆ, ವ್ಯವಸಾಯ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಲ್ವಾ? ಕ್ರೇಜ್ ಅಂತ ಬಂದಾಗ ನಿಮಗೆ ದನ ಕರುಗಳ ಮೇಲೆ ಅಷ್ಟು ಕ್ರೇಜ್ ಇರುತ್ತಲ್ವಾ? ಯಾಕೆ ಬೇರೆ ಕಡೆ ಒಲವು ಹೋಗೋದಿಲ್ಲ? ಅಣ್ಣ, ನಮ್ಗೆ ಈ ಕ್ರೇಜ್ ಅಂತ ಇದ್ಮೇಲೆ ಈಗ ಇದಿಲ್ಲ ಅಂತಂದರೆ, ಈಗ ಸುಮಾರು ಜನಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಕ್ರೇಜ್ ಇರ್ತದೆ. ಒಬ್ರಿಗೆ ಬೈಕ್ ಮೇಲೆ ಇರ್ತದೆ, ಒಬ್ರಿಗೆ ಕಾರ್ ಮೇಲೆ ಇರ್ತದೆ, ಒಬ್ರಿಗೆ ಏನೇನೋ ನಾನಾ ಥರ ಚಟಗಳಿರ್ತದೆ. ನಮಗೆ ಈ ಚಟ ಆ ಥರ ಈ ಚಟ. ನಾವು ಡೈಲಿ ನಾವು ಬೆಂಗಳೂರು ಹೋಗಲಿ, ನಮ್ಮ ಡೈಲಿ ಅಲ್ಲಿ ಹೋಗ್ತಾ ಇರ್ತೀವಿ. ಎಲ್ಲೇ ಹೋಗಿ ಬಂದರೆ ಫಸ್ಟ್ ಮಕ್ಕ ನೋಡೋದು ಹಂಗೆ. ಮನೆಗೆ ಬಂದು ಇಲ್ಲಿ ಹೊರಗಡೆ ಇದ್ರೆ ನಮ್ಗೆ ನೆಮ್ಮದಿ ಇರೋಲ್ಲ. ಏನಾಯ್ತು ದನಗಳು ಏನು, ಇದಕ್ಕೋಸ್ಕರ ನನ್ನ ಕೊಟ್ಟಿಗೆಲಿಗೆ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದೀನಿ. ಎಲ್ಲಿದ್ರು ಮೊಬೈಲ್ ನೋಡ್ಬೋದು ಹಂಗೆ ಅವೇನು ಮಾಡ್ತಾವೆ, ಏನು ತಿಂತಾವೆ.
ಆ ಥರ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ ಅಣ್ಣ, ಈಗ ನೀವು ಈ ದನಗಳನ್ನು ಸಾಕ್ತಾ ಇದ್ದೀರಲ್ವ, ಮನೇಲಿ ಯಾರೋ ನಿಮಗೆ ಬೈಯೋದಾಗಲಿ ಆಪೋಸ್ ಆಗಲಿ, ಯಾಕೆ ಬೇಕಿದ್ದು ನಿನಗೆ ನೆಮ್ಮದಿಯಾಗಿ ಇರೋಕ್ಕಾಗಲ್ವಾ ಅಂತ ಆ ಥರ ಏನು ಹೇಳಿಲ್ಲ? ಮನೇಲಿ ಹೇಳ್ತಾರಣ್ಣ, ಈಗ ಅದ್ರ ಬಗ್ಗೆ ಗೊತ್ತಿಲ್ಲದಿರೋರು ಹೇಳ್ತಾರೆ. ಈಗ ನಮ್ಮ ತಾಯಿ ಯಾಕಪ್ಪ ನಿನಗೆ ಇದೆಲ್ಲ ಬೇಡ ಅಂತಾರೆ, ಈಗ ನಮ್ಮ ತಂದೆ ಬೇಡ ಅಂತಾರೆ, ಈಗ ನಮ್ಮ ತಮ್ಮ ಸಾಕು ಅಂತಾರೆ. ಹಂಗೆ ಆ ಕ್ರೇಜ್ ಇರೋರು ಗೊತ್ತಿರ್ತದೆ. ಏನಕ್ಕೆ ಅದೆಲ್ಲ ಸುಮ್ಮನೆ ವೇಸ್ಟು, ನಾವು ಇನ್ಕಮ್ಮು ನೋಡೋಕ್ಕಾಗಲ್ಲ. ಪ್ರೀತಿಯಿಂದ ಈಗ ನಮ್ಮ ಅಪ್ಪ ಅಂತಾರೆ ಈ ಚಟ ಇರೋದಕ್ಕೆ ಅವ್ರು ಸುಮ್ಮನೆ ಚಟ ಅಲ್ಲದೆ ಬೇರೆ ಚಟ ಇದ್ದೀರಿ ಏನು ಮಾಡ್ತಿದ್ರೆ ಅಂತ ಕ್ವಶನ್ ಮಾಡಿ. ಯಾಕೆಂದರೆ ಎಷ್ಟೋ ಮನೆಗಳಲ್ಲಿ ಇದು ನಡೆದಿದೆ. ಇವಾಗ ಲಾಸ್ ಮಾಡ್ತಾನೆ ಅಂದರೆ ಅಮ್ಮಮ್ಮ ಅಂದರೆ ಒಂದು ಜೊತೆ ದನ ತಗೋತಾನೆ, ಅಪ್ಪಿತಪ್ಪಿ ಒಂದು 50,000ಕ್ಕೋ 60,000ಕ್ಕೋ ಲಾಸ್ ಮಾರ್ಕೊಂತಾನೆ ವಿನ ಬೇರೆ ಚಟ ಇದ್ರೆ ಅವ್ನು ದಿನ ಬೆಳಗ್ಗೆ ದಿಸ್ಪೀಡ್ ಆಡ್ಕೊಂಡು ಕುಡ್ಕೊಂಡು ಸವಾಸ್ ದೋಸೆ ಮಾಡ್ಕೊಂಡು ಇಲ್ವಲ್ಲ. ಈ ಚಟ ಇದ್ರೆ ಎಲ್ಲಿದ್ರು ಮನೆಗೆ ಬರ್ತಾನೆ. ಹೌದು, ಹೊರಗಡೆ ಎಲ್ಲೋದ್ರು ಮನೆಗೆ ಬರ್ತಾನೆ, ಏನು ಕೇಳಿ ದನ ನೋಡಬೇಕು ಅಂತ. ಬಾಕಿ ಚಟ ಇದ್ರೆ ಮನೆಗೆ ಬರಲ್ಲ. ಹೌದು, ಹೀಗಾಗಿ ದಯವಿಟ್ಟು ಚಟ ಅಂತ ತಿಳ್ಕೊಬೇಡಿ. ಗೊತ್ತಿದ್ದು ಏನೋ ಒಂದು ಪ್ರೀತಿ, ಹೌದು, ವಿಶ್ವಾಸ. ನಾವೇನು ಪ್ರೀತಿ ವಿಶ್ವಾಸ ಏನೋ ಒಂದು ದೇವರು ಅನ್ನೋ ರೀತಿ ಬೆಳೆಸ್ತಾ ಇದ್ದೀವಿ. ಓಕೆ, ನಾರಾಯಣಪ್ಪರು ಮುಂದಿನ ವರ್ಷ ಒಂದು ತಿಂಗಳು ಬೇಗ ಹೇಳಪ್ಪ, ನಾನು ದನ ಹಾಕ್ತೀನಿ ಅಂತ ಹೇಳಿದೆ. ಓಕೆ, ಹಾಗೆ ನನ್ನ ಜಾತ್ರೆ ಬೆಳೀಲಿ ಅಂತ ನಾವು ಮಾಡ್ತಿರೋದು. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಜಾತ್ರೆ ಹೋಗಬೇಕು. ಯಾಕೆಂದರೆ ಇಲ್ಲಿ ಜಾಗಕ್ಕೆ ಯಾವುದೇ ಕೊರತೆ ಇಲ್ಲ. ಇದು ನಾವು ಇದು ನೋಡಿದ್ರೆ ಮುಂದಿನ ಸಲಿಗೆ ಇದು ಎಲ್ಲ ಜಾತ್ರೆಗೂ ಸೈಡ್ ಹೊಡಿತೀವಿ. ಹೌದು, ಬೆಳೆದೇ ಬೆಳೀತದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ. ತುಂಬ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎರಡಲ್ಲೂ ಉದ್ದಾಪನ್ನ ಆಗಲಿ ಯಾವುದರಲ್ಲೂ ತೊಂದರೆ ಇಲ್ಲ. ಅಣ್ಣ, ಇದರಲ್ಲಿ ಯಾವ ಕೂಡ ಕೂಟದಲ್ಲಾಗಲಿ ಬಣ್ಣದಲ್ಲಾಗಲಿ ಯಾವುದೂ ಏನು ಕಮ್ಮಿ ಇಲ್ಲ. ಎರಡೂ ಕೂಡ ಒಂದೇ ಲೆಕ್ಕಾಚಾರದಲ್ಲಿದ್ದಾವೆ. ಒಂದೇ ಕೂದಲು, ಎತ್ತರ, ಉದ್ದಾಪನ್ನ, ಗಾತ್ರ ಇಲ್ಲ ಮಲಗಲಿ ಮಗದಲ್ಲಾಗಲಿ ಎಲ್ಲ ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಒಂದು ಜೊತೆ ಕೂಡ ಅವ್ರ ಬ್ರದರ್ ಅವಂತೆ. ಏನಕ್ಕೆ ನಾವು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಅಂತಂದರೆ, ಆಲ್ಮೋಸ್ಟಲ್ಲೂ ನಮ್ಮ ಹೊರಗಡಿನ ರೈತರುಗಳು ಜಾತ್ರೆ ಈ ಮಟ್ಟಕ್ಕೆ ಕಟ್ತದೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಎಷ್ಟೋ ಜನಕ್ಕೆ ಬಾ ಅಲ್ಲೆಲ್ಲ 4 ಜೊತೆ ಬರ್ತವೆ ಅನ್ನೋಂಥ ಮಾತುಗಳನ್ನು ಕಡಿಸಿದ್ರು. ಅಂಥವ್ರಿಗೆ ಇದು ತಕ್ಕ ಉತ್ತರವಾಗಬೇಕು. ಅದೇ ಕಾರಣಕ್ಕೋಸ್ಕರ ನಾನಿವತ್ತು ಸಪ್ರೇಟಾಗಿ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಅರೇಂಜ್ಮೆಂಟ್ ಆಗ್ಬೋದು, ಅವ್ರ ಪಾಪ ಅಷ್ಟು ಶ್ರಮನ ಹಾಕಿ ಒಂದು ದನನ ಸಾಕಿ ತಗೊಬಂದು ನಿಲ್ಸ್ಕೊಂಡಿದ್ದಾರಲ್ಲ, ಅದು ಇಂಪಾರ್ಟೆಂಟು. ತುಂಬ ಒಂದಾಗಿ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ನ ತಿಳಿಸ್ಕೊಡಿ. ಕಿರಣ್ ಅಂತ ಸರ್. ಓಕೆ, ಬಿ ಹೊಸೂರು ಇಲ್ಲೇ ಪಕ್ಕ. ಎಷ್ಟು ಕಿಲೋಮೀಟ್ರ್ ಆಗ್ಬೋದು? ಒಂದು 2 ಕಿಲೋಮೀಟ್ರ್ ಅಷ್ಟೇ. 2 ಕಿಲೋಮೀಟ್ರು. ಮೊದಲಿಗೆ ನೀವಿಲ್ಲಿಯವರು, ನಿಮ್ಮ ಊರಲ್ಲಿ ಒಂದು ಜಾತ್ರೆ ಉಟ್ಕೊಂಡಿದೆ, ಹೇಗೆ ಅನಿಸುತ್ತೆ? ಖುಷಿ ಇತ್ತು ಸರ್. ಜಾತ್ರೆ ಅಂದಮೇಲೆ ಖುಷಿ ಅಲ್ವಾ? ಅಲ್ಲ, ಜಾತ್ರೆ ಅಂದಮೇಲೆ ಖುಷಿ ಇರುತ್ತೆ, ಆದರೆ ಒಂದು ಜಾತ್ರೆನ ಹುಟ್ಟಾಕೋದಿದೆಯಲ್ಲ ನಾವೀಗ ತುಂಬ ಕಷ್ಟ. ಹುಟ್ಟಾಕಿದ್ದು ಸರ್. ಅಲ್ಲ, ಒಂದು ಜಾತ್ರೆನ ಹುಟ್ಟಾಕೋದಿದೆಯಲ್ಲ ತುಂಬಾ ಕಷ್ಟ. ಇರೋದನ್ನ ಬೇಕಾದ್ರೆ ನಿಲ್ಲಿಸ್ತೀವಿ ನಾವು, ನಮ್ಮ ಜನದ ಬುದ್ಧಿನೇ ಅದು. ಪರ್ಟಿಕ್ಯುಲರಾಗಿ ನಾವು ತೊಗೊಂಡು ಹೆಂಗೆ ನಾವು ಸೈಕಲ್ ಚಕ್ರ ಥರ ನಾವು ಯೂಸ್ ಮಾಡಿದ್ರು ಇರೋದನ್ನು ಹಾಳು ಮಾಡೋದ್ರಲ್ಲಿ ನಾವು ಫೇಮಸ್ಸು ಜನಗಳು. ಆಮೇಲೆ ಇರೋದನ್ನು ನಿಲ್ಲಿಸೋದ್ರಲ್ಲಿ ಫೇಮಸ್ಸು. ಆದರೆ ಒಂದನ್ನು ಉತ್ಪತ್ತಿ ಮಾಡೋಣ, ಇನ್ನೊಂದನ್ನು ಬೆಳೆಸೋಣ, ಮುಂದಿನ ಜೀವನಕ್ಕೆ ದಾರಿ ಆಗಲಿ ಅನ್ನೋದು ತುಂಬಾ ಕಷ್ಟ. ಯಾಕೆಂದರೆ ಇರೋದನ್ನು ಹಾಳು ಮಾಡೋದು ಬಿಡೋದು ಅನ್ನೋದರಲ್ಲಿ ನಮ್ಮ ಜನ ಮುಳುಗ್ಬಿಟ್ಟಿರ್ತಾರೆ. ಸೋಷಿಯಲ್ ಮೀಡಿಯಾ, ಮೊಬೈಲು ಬಂದ ತಕ್ಷಣ ಸುಳ್ಳು ಹೇಳೋದನ್ನ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸಾಕೋರು ಕಮ್ಮಿ ಆಗ್ಬಿಟ್ರಲ್ಲ ಸರ್. ಹೌದು, ಅದೇ ರೀತಿಲಿ. ಓಕೆ, ಈಗ ನಿಮಗೆ ನಿಮ್ಮೂರಲ್ಲಿ ಒಂದು ಜಾತ್ರೆನ ಹುಟ್ಟಾಕಿದ್ದೀರಾ, ಅದಕ್ಕೆ ಕಾರಣ ಏನಿರ್ಬೋದು ಸರ್? ಇಲ್ಲಿ ಯಾರೋ ಕಿಡಿಗೇಡಿಗಳು ಅದು ಔಷಧಿ ಊದೇ ಏನೋ ಸಾಯಿಸ್ಬಿಟ್ಟಿದ್ರು, ಒಂದು ಎತ್ತು, ದೊಡ್ಡ ಎತ್ತು. ಓಕೆ, ಅದರಿಂದ ಈಗ ಅದು ಜೋಡಿ ಬಸವಣ್ಣ ಅಂತ ತಂದು ಇಲ್ಲಿ ಅದು ಶವ ಸಂಸ್ಕಾರ ಮಾಡಿ ದೇವಸ್ಥಾನ ಥರ ಮಾಡಿ ಓಕೆ, ಈಗ ಜಾತ್ರೆ ಥರ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷದಿಂದ ನಡೀತಿದೆ? ಒಂದು 3 ವರ್ಷದಿಂದ ಸರ್. ಇದಕ್ಕೆ 3ನೇ ವರ್ಷ. ಅದು ಯಾರು ಏನು ಅಂತಲೇ ಗೊತ್ತಿಲ್ಲ. ಓಕೆ, ಆ ಸ್ವಾಮಿ ಮಹಿಮೆ, ಈ ಜಾತ್ರೆ ಇಷ್ಟು 3 ವರ್ಷದಿಂದ ನಡೆಯೋಕ್ಕೆ ಆ ಭಗವಂತನ ಕಾರಣ ಆ ಥರ. ಓಕೆ, ಇವಾಗ ನಿಮ್ಮ ಈ ದನಕರುಗಳ ಒಡನಾಟ ಎಷ್ಟು ವರ್ಷದಿಂದಿದೆ ಸರ್? ನಮಗೆ ನಮ್ಮ ಅಪ್ಪರಿಗೆ ನಮ್ಮ ಅಪ್ಪರಿಂದ ಬಂದಿತ್ತು. ಓಕೆ, ನಮ್ಮ ಅಪ್ಪರಿಂದ ನಮಗೆ ಬಂತು. ಓಕೆ, ಅಂದರೆ ಕಾಲಕ್ರಮೇಣವಾಗಿ ಫ್ಯಾಮಿಲಿಲಿ ಬಂದ್ಬಿಟ್ಟಿದೆ ಅದು. ಓಕೆ, ಇವಾಗ ಈ ಜಾತ್ರೆಗಳಲ್ಲಿ ಈ ನಿಮ್ಮ ಊರಿನ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆಗೂ ಮಾಡಲ್ವಾ ನೀವು ಹೋಗಿ? ನಮ್ಮ ತಂದೆ ಮಾಡ್ತಿರೋ ಬಸವಗುಡಿ ಮಾಡ್ತಿದ್ರು. ಓಕೆ, ಅದು ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹೋಗ್ತಿರ್ಲಿಲ್ಲ? ಮಾಡ್ತಿದ್ರು, ಮದ್ದೂರು ಮಾಡ್ತಿದ್ರು, ಮಾಗಡಿ ಮಾಡ್ತಿದ್ರು, ನಮ್ಮ ತಂದೆ ಮಾಡ್ತಿದ್ರು. ಓಕೆ, ಇವಾಗ ನೀವು ಮಕ್ಕಳುಗಳು ಈ ಜಾತ್ರೆನ ಮಾಡಬೇಕು ಅಂತ ಎದ್ದಿದ್ದೀರಾ ಮಾಡಬೇಕು ಅಲ್ವಾ? ಹೇಗನ್ಸುತ್ತೆ? ಹಳೆ ಫೀಲಿಂಗ್ಸ್ಗೂ ಇವತ್ತಿಗೂ ಚಂದ. ಅವ್ರ ಜೊತೆಲಿ ಅವಾಗ ಖರ್ಚು ಕಮ್ಮಿ ಇರ್ತಿತ್ತು, ಅವಾಗ ನಾವು ಕಲಿಯೋದು ಜಾಸ್ತಿ ಇರ್ತಿತ್ತು. ಈಗ ಅವರು
ಈಗ ಇಷ್ಟು ಖರ್ಚಾಯ್ತದೆ ನಮಗೆ ಬೇಜಾರಾಯ್ತು. ಈಗ ಇಷ್ಟ ನೀವು ನೋಡ್ಬೋದು, ಈಗೆಲ್ಲ ಸಾಮಾನ್ಯ ಅಂದಾಜು ಹಾಕಿದ್ರೆ ಎಷ್ಟು ಖರ್ಚು. ಅಣ್ಣ ಇವತ್ತು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂದ್ರೂ ನಡ್ಕೊಂಡು ಹೋಗೋರು, ಇವಾಗ ಹಂಗಲ್ಲ. ಒಂದು ಟೆಂಪೋಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 2,500 ಹಾಕೋರು. ಹೌದು, ಮರದ ನೆರಳಲ್ಲಿ ಕಟ್ಟಾಕೋರು. ಈಗ ನಮ್ಮ ಅಪ್ಪರು ಮಾರಲಿಲ್ಲ ಅಂತ ನಮ್ಮ ಕಣ್ಣು ಮುಂದೆ ಗೊತ್ತು, ಹಿಂದಕ್ಕೆ ನಡ್ಕೊಂಡೇ ಹೊಡ್ಕೊಂಡ್ಬಂದಿರೋ ನಮ್ಮ ಮಾವರು. ಓಕೆ, ಇವಾಗ ಇಷ್ಟೊಂದು ದೂರಕ್ಕೂ ಒಂದು 10 ಕಿಲೋಮೀಟರ್ ಟೆಂಪೋ. ಹೌದು, ಖರ್ಚು ಟೆಂಪೋಗೆ ಬಾಡಿಗೆ ಆ ಥರ. ಓಕೆ, ಇವಾಗ ನಮ್ಗೇನೆ 2 ಕಿಲೋಮೀಟರ್ ಇದೆ, ಹೊಡ್ಕೊಂಡೋಗ್ತೀವಿ. ದೂರ ಬಂದಿರೋದು ನಾವು 10 ಕಿಲೋಮೀಟರ್ ಟೆಂಪೋಕ್ಕೆ ಹಾಕ್ತೀವಿ. ಈಗ ನನ್ನನ್ನು ಕೂಡ ರಾಮನಗರದಿಂದ ಬಾರಪ್ಪ ಅಂತ ಕರ್ಸವ್ರೆ. ಜೊತೆಗೆ ನಾನು ಬರೋದು ವೀಡಿಯೋ ಮಾಡೋದಲ್ದಿರ, ಅಣ್ಣ ನೀನೊಂದು 2 ಜೊತೆ ದನ ಹಾಕವ ಅಂದರು. ನಾವು ಕೂಡ ದನ ಹಾಕೊಂಬಂದು ಇಳಿಸಿದ್ದೀವಿ. ಸರಿ, ಒಂದು ಖುಷಿ ಏನಂದರೆ, ಒಂದು ಜಾತ್ರೆನ ಊಟ ಹಾಕಿದಾರಲ್ಲ, ಅದನ್ನು ಮುಂದಕ್ಕೆ ಯಶಸ್ವಿಯಾಗಿ ನಡ್ಕೊಂಡು ಹೋಗೋ ಥರ ಇರಬೇಕದು ಪ್ರತಿ ವರ್ಷ. ಅದು ನಿಲ್ಲಬಾರ್ದು, ಯಶಸ್ವಿಯಾಗಿ ನಡ್ಕೋಬೇಕು. ಈಗ ರೈತರು ನಾವೇ ಅಂತಲ್ಲ ಸರ್, ಅವರು ವರ್ಷದಿಂದ ಸಾಕಿದಾರೋ 2 ತಿಂಗಳಿಂದ ಸಾಕಿದಾರೋ, ಅವ್ರಿಗೂ ಒಂದೇನೋ ಸಮಾಧಾನ ಹೋಗ್ತಾರೆ, ಬಹುಮಾನ ಸಿಗ್ತದೆ. ನೆಕ್ಸ್ಟ್ ಅವರು ಇನ್ನೂ ಒಳ್ಳೇದು ಕಟ್ತಾರೆ ಆ ಥರ. ಈಗ ನಾವೊಬ್ಬರೇ ಕಟ್ಬೇಕನ್ನಪ್ಪ, ನಾವೊಬ್ಬರಿಗೆ ಸಿಕ್ಕಲಿ ಅನ್ನೋದು ಬೇಡ. ನಮಗಿಂತೂ ಸಾಮಾನ್ಯ ಜನಕ್ಕೂ ಸಿಕ್ಬೇಕು, ದೊಡ್ಡವ್ರಿಗೂ ಸಿಕ್ಬೇಕು, ಚಿಕ್ಕವ್ರಿಗೂ ಸಿಕ್ಬೇಕು. ಅವು ಪದಾರ್ಥ ಹೆಂಗವೆ ಅದಕ್ಕೆ ತಗೊಂಡು ಸಿಕ್ಬೇಕು. ಓಕೆ ಅಣ್ಣ, ಇವು ನೀವು ಕೂಟ ಮಾಡ್ದವ ಅಥವಾ ತಂದಿರವ? ಎಷ್ಟು ದಿನಗಳಾಯಿತು? ಒಂದು 20 ದಿನ ಆಯಿತು. 20 ದಿನ. ಓಕೆ, ಇವು ಅಲ್ಲಾಗಿದಾವ? 2 ಏನು ಬೆಲೆಗೆ ತೊಗೊಂಬಂದಿದ್ದು ನೀವು? ಇವು ನಮಗೆ 3,25,000. 3 ಲಕ್ಷ. ಯಾಕೆಂದರೆ ಸುಳ್ಳು ಹೇಳಲ್ಲ ತಾನೆ? ಇಲ್ಲ ಇಲ್ಲ. ಯಾಕೆ ನಾನು ಪರ್ಟಿಕ್ಯುಲರಾಗಿ ಕೇಳ್ತೀನಿ ಈ ವರ್ಡ್ನ ಅಂದರೆ, ಹೇಳಿ, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಜನ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ. ಖರ್ಚು ಎಲ್ಲ 3,25,000. ಇವರು ಬೆಂಗಳೂರು ಪಕ್ಕ ಲಕ್ಷ್ಮೀಪುರ ಅಂತ. ಓಕೆ, ನಮ್ಮ ಸ್ನೇಹಿತರು ಪಿಳಾಂಜನಪ್ಪ ಅಂತ. ಪಿಳ್ಳಾಂಜನಪ್ಪರು ಅವ್ರು ಇಟ್ಕೊಟ್ರು. ಹೌದಾ? ಸ್ನೇಹಿತರು ಕೊಟ್ಟಿದ್ರು, ಆಂಜನಪ್ಪರು ಇಟ್ಕೊಟ್ರು. ಓಕೆ, ಗೊತ್ತಿದೆ, ಚೆನ್ನಾಗಿ. ನಂಬರ್ ಅಲ್ಲ ಇಲ್ಲ ಏನಿಲ್ಲ, ನಾನು ಬೇಕಾದ್ರೆ ಫೋನ್ ಮಾಡಿದ್ರೆ ಆಂಜನಪ್ಪರು ಅವರೇ ಹೇಳ್ತಾರೆ. ಒಂದು ಟ್ರೆಂಡು, ನಿನ್ನ ಜೋಬಲ್ಲಿ ದುಡ್ಡದೆ ಅಂದರೆ ತಟ್ಟೆಲಿ ತುಂಬ ಮಡಗು, ಹಿಂದೆ ಒಂದು ವ್ಯಾಪಾರ ಮಾಡ್ಕೊ, ಮುಂದೆ ಒಂದು ವ್ಯಾಪಾರ ಮಾಡ್ಕೊ. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಈ ದನಕ್ಕೆ 50 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳು. ಆ ದನ 50 ಲಕ್ಷ ಬಾಳುತ್ತಾ ಅನ್ನೋದು ಯಾರೂ ಯೋಚನೆ ಮಾಡಲ್ಲ. ಆ 50 ಲಕ್ಷದ ದನ ತೊಗೊಂಡೋಗಿ ಅಥವಾ 10 ಲಕ್ಷದ ದನನೇ ತೊಗೊಂಡೋಗೋಣ ಅಂತಲೇ ಇಟ್ಕೊಳ್ಳಿ. 50 ಲಕ್ಷ ಬೇಡ, ಒಂದು ಎಕ್ಸಾಂಪಲ್ಲಾಗಿ ಹೇಳಿದೆ. 10 ಲಕ್ಷ ರೂಪಾಯಿ ದನ ಅಂತಲೇ ಇಟ್ಕೊಳ್ಳಿ. ಅದ್ರಲ್ಲಿ ಯಾವ ಕಬ್ಬನ್ ಗಾಡಿ ಹೊಡೆಯೋಣ, ಯಾವ ಗದ್ದೆಪಾತಿ ಉಳೋಣ, ಯಾವ ಕಾರ್ ರಾಗಿ ನಾಟಿ ಮಾಡೋಣ? ಯಾರು ಬರ್ತಾರೆ ಅವಾಗ? ಆಮೇಲೆ ಈ ಸೋಷಿಯಲ್ ಮೀಡಿಯಾಗಳಿಂದನೇ, ನಮ್ಮಂಥ ಫ್ರೆಂಡ್ ಮೀಡಿಯಾಯಿಂದನೇ ದೇವರಾಣೆ ಹೇಳ್ತಾ ಇದ್ದೀನಿ, ಇವತ್ತು ರೈತರು ನಾಳೆ ಮಾಡ್ತಿರೋದೇ ನಾವು. ನಾನು ಓಪನಾಗಿ ಹೇಳ್ಕೊತೀನಿ, ನನ್ನ ಹತ್ರ ಸುಳ್ಳೇ ಇಲ್ಲ. ಯಾಕೆಂದರೆ ನನ್ನಿಂದನೇ ಹಾಳಾಗ್ತಿದೆ ಅಂದರೆ ಹೌದು ನನ್ನಿಂದನೇ ಅಂತ ಹೇಳ್ಕೋಬೇಕು. ಯಾಕೆ ಅಂತಂದರೆ ನಾವೇನು ತಪ್ಪು ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವೇ ಹೇಳ್ಕೊಟ್ಬಿಡ್ತೀವಿ ಮುಂಚೆನೇ. ಅಣ್ಣ ಅವ್ರದ್ದು ವೀಡಿಯೋ ಮಾಡಿದೆ ಅಣ್ಣ, ಅವರು ಹೇಳಿದ್ದಾರೆ 8 ಲಕ್ಷಕ್ಕೆ ಅಂತ. ಅಣ್ಣ ಅವ್ರಿಗಿನ್ನ ನೀನು 1 ಲಕ್ಷ ಹೆಚ್ಚಿಗೆ ಅಣ್ಣ, ನನಗೆ ಲೈಕು ಕಮೆಂಟ್ಸು ಬೇಕು, ವ್ಯೂಸ್ ಬೇಕು, ಅದಕ್ಕೆ ನಾನು ಆ ಥರ ಹೇಳ್ಕೊಡ್ತೀನಿ. ನಮ್ಮ ರೈತರನ್ನ 80 ಭಾಗ ಹಾಳು ಮಾಡ್ತಿರೋರು ನಾವು, ಇನ್ನು 20 ಭಾಗ ಹಾಳು ಮಾಡ್ತಿರೋದು ತಾತಂದಿರು ಮುತ್ತಾತಂದಿರು ಜಮೀನು ಮಡಗಿದ್ರು, ಕಷ್ಟಪಟ್ಟು ಕೂಲಿ ಮಾಡಿ ಉಳಿಸ್ಕೊಂಡು ಹೋಗಿದ್ರು. ಇವತ್ತು ಮಾರಿದ್ರೆ 1 ಸ್ಕ್ವೇರ್ ಫೀಟ್ನ ₹1,00,000 ಬರುತ್ತೆ. ಅವರು ಉಳಿಸಿದ್ದು ಇವತ್ತು ಕೋಟಿ ಆಗಿದೆ. ಅದನ್ನು ಒಂಚೂರು ಮಾರ್ಕೊಳ್ಳೋದು, 1 ಕುಂಟೆನ ಇಲ್ಲಿ ಬಂದು ಶೋಕಿ ಮಾಡೋದು. ಆಮೇಲೆ ಇನ್ನೊಂದು ಸಹ, ಈಗ ದನ ಕರ ವ್ಯಾಪಾರ ಮಾಡ್ಕೊಂಡ್ರೆ ದಳ್ಳಾಳಿ ಮಾಡ್ಕೊಂಡೆ ಅವ್ರ ಮಕ್ಕಳು ಓದಿಸಿ, ಒಂದು ಕುಂಟೆ ಜಮೀನು ಇಲ್ದಂಗೆ ಇರೋರು ನಾವು ಕಣ್ಣಲ್ಲಿ ನೋಡಿದ್ರು. ಹೌದು, ಯಾಕೆಂದರೆ ನಾನೇ ಹೇಳಿದ್ದೀನಲ್ಲ, ರೈತರು ಕೊಡಿ. ರೈತರ ಮನೆಯಿಂದ ತೊಗೊಬಂದ್ಬಿಟ್ಟು ಹಗ್ಗ ಮುಗ್ದಾರ ಚೇಂಜ್ ಮಾಡಿಬಿಟ್ಟು ಕೊಂಬೂರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು 30,000 ರೂಪಾಯಿಗೆ ತಂದಿರೋ ಕರನ ನಾಳೆ ಬೆಳಗ್ಗೆಗೋ ನಾಡ್ದು ಬೆಳಗ್ಗೆಗೋ ಎಲ್ಲ ಮಾಡ್ಬಿಟ್ಟಿನೋ 55,000ಕ್ಕೋ 60,000ಕ್ಕೋ ಮಾರ್ಬಿಟ್ರೆ, ಅದೇ ರೈತನ ಮನೆಗೆ ಇನ್ನೊಂದು 10,000 ಹೆಚ್ಚಿಗೆ ಕೊಡ್ತಾರುವೆ. ಅವ್ರ ಹತ್ರ ದಳ್ಳಾಳಿನ ಬಿಟ್ಟು ಇನ್ನೊಬ್ರು ಬಿಟ್ಟು ಅವ್ನಿಗೆ 500 ರೂಪಾಯಿ ಕೊಡಿಸಿ 200 ರೂಪಾಯಿ ಎಣ್ಣೆ ಓಡಿಸಿ ಅವನ್ನ ಕೂರಿಸ್ಕೊಂಡು ಕಮ್ಮಿ ಕೇಳ್ತೀರಾ. ತಿಳಿದಿರೋ ಇನ್ನೊಂದು ಮಾಡ್ತಾರೆ ಸರ್, ತಿಳಿದೇ ಹೋದವ್ರಿಗೆ ಒಂದು ಸರ್ ಇನ್ನೊಂದು ಏನು ಮಾಡೋರು ಅಂದರೆ ನಮ್ಮ ಸಮಸ್ಯೆ ಹೋಗ್ಬಿಡ್ತೀನಿ ಕೇಳಿ. ನಾವು ಸಣ್ಣ ರೈತರು, ಹೌದು, ನಮ್ಮ ಜಾತ್ರೆ ಬೆಳೀಲಿ ಅಂತ ನಾವು ಈ ಥರ ಮಾಡಿದ್ದೀವಿ. ಅಷ್ಟು ಬಿಟ್ಟು ನಮ್ದೇನಿಲ್ಲ, ಶೋಕಿನೂ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ. ಏನೋ ಸಾಕ್ಬೇಕು, ಸೇವೆ ಮಾಡಬೇಕು, ಬಸಪ್ಪನ ಸೇವೆ ಮಾಡಬೇಕು, ಮಾಡ್ತಾಯಿದ್ದೀವಿ. ನಾವು ನಮ್ಮ ಮನೆಗೆ ಯಾವ್ದಾರು ಒಂದು ಕರು ತರಲಿ, ಇದು ಹೇಳಿದ್ರಲ್ಲ ನೀವು 10,000 ತರ್ತಾರೆ 50,000 ಮಾಡ್ತಾರೆ ಅಂತ, ಇವರು ಒಂದು ಕರು ತರಲಿ ಬರೋದು, ಇದಕ್ಕೆ ಒಂಚೂರು ತುಟಿ ಕಮ್ಮಿ ಅದಲ್ಲ, ಒಂಚೂರು ಒಂದು ಹೆಸರು ಕಟ್ಟೋದು, ಒಂದು ಕಸುಬು ಕಟ್ಟೋದು, ಅದಕ್ಕೆ ಕಟ್ಬಿಟ್ಟು ನಾಳೆದಕ್ಕೆ ಇನ್ನೊಬ್ಬಂದು ಕಳಿಸ್ಬಿಟ್ಟು ನಾವು ತಂದಿರೋ ಕಾಸಿಗೆ ಅರ್ಧಕ್ಕೂ ಕೇಳಲ್ಲ. ಅದೇ ಕರ ಅವ್ರ ಮನೆಗೆ ಕೊಟ್ಟೋಗ್ಬಿಟ್ರೆ ಅದು ಕೊಟ್ಟಿದ್ರೆ ಅದು 2 ಲಕ್ಷ ಆಗ್ಬಿಡ್ತದೆ ಅವ್ರ ಮನೇಲಿ ಚಿನ್ನ. ಈ ಥರ ಕಸುಬುಗಳನ್ನ ಮೊದಲು ಬಿಡಬೇಕು. ಇದರಿಂದ ಯಾರು ಏನು ಉದ್ಧಾರ ಆಗಿಲ್ಲ. ಬಸಪ್ಪನ್ನ ಸಾಕಿ ಮನೆಗಳು ಉದ್ಧಾರ ಆಗವೆ, ಬಟ್ ಈ ಥರ ಮಾಡಿರೋರು ಯಾರು ಉದ್ಧಾರ ಆಗಿಲ್ಲ ನಾನು ನೋಡಿರೋ ಮಟ್ಟಿಗೆ. ಅವೆಲ್ಲ ಮಾಡಬಾರ್ದು. ಈಗ ನನ್ನ ಕೆಪಾಸಿಟಿ ನನ್ನಿದು ತಗೊಬಂದು ಸಾಕೊಂಡಿದ್ದೀನಿ. ತುಟಿ ಬಿಡೋದು,
ತುಟಿ ಬಿಡೋದೇನು ದನ ಅಲ್ವಾ ಸರ್ ಅದು? ಹೌದು. ಕಾಲು ಕುತ್ಕೊಳ್ಳೋ ದನ ಅಲ್ವಾ ಸರ್ ಅದು? ಕಮ್ಮಿನೇ ಇರಿ ಆಗ್ಬಿಟ್ಟು ಸರ್ ಒಂದು ನಿಮಿಷ ಇರಪ್ಪ. ಸುಳಿ ಇರೋ ದನ ಅಲ್ವಾ ಸರ್ ಅದು? ಹೌದು. ಅದು ಭೂಮಿ ಮೇಲೆ ನಾವು ಸೃಷ್ಟಿ ಮಾಡಿದೀವಾ? ಇಲ್ಲ, ಅದು ದೇವ್ರ ಸೃಷ್ಟಿ. ಅದು ಕಮ್ಮಿ ಆಗಬೇಕು, ಅದಕ್ಕೆ ಹೇಳ್ಬಿಟ್ಟು ಸುಳಿ ಕಟ್ಬಿಡೋದು, ಇದೊಂದು ಕಟ್ಬಿಡೋದು, ಮತ್ತೊಂದು ಕಟ್ಬಿಡೋದು. ಈ ಸಣ್ಣ ರೈತರತಾವೆಲ್ಲ ಇದು ಮಾಡೋದು. ನಮ್ಮ ಹುಡುಗ ಒಬ್ಬ ತಂದ ಕರನ, ನಾನೇ ತಂದಿದ್ದೆ ಒಂದು ಕರನ, ಅದಕ್ಕೊಂದು 5 ಕಟ್ಟೋದು. ನಾನೇ ಬರೀ 16,000 ರೂಪಾಯಿ ಕೊಟ್ಟಿದ್ದೀನಿ. ಬರೀ 16,000 ಕೊಟ್ಟಿದ್ದೀನಿ. ಈ ಥರ ಎಲ್ಲ ಮಾಡಿ ಇವೆಲ್ಲ ನಮ್ಮ ದನ ಸಾಕ್ತಾರಲ್ಲ ಸರ್, ಈಗ ಎಲ್ಲರಿಗೂ ಹೇಳ್ತಲ್ಲ, ಕೆಲವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಹೌದು, ಯಾಕೆಂದರೆ ಎಲ್ಲರೂ ಕೆಲಸ ಅವ್ರು ಮಾಡೋರು. ಹೇಳ್ತೀನಿ ಕೇಳಿ, ಅವ್ರು ಒಂದು ಜಾತ್ರೆ ಆಗ್ಬೋದು, ಒಂದು ಇದಾಗ್ಬೋದು, ಇಷ್ಟೆಲ್ಲ ಖರ್ಚು ಮಾಡೋರು ದನನೂ ಸಾಕಲ್ಲ, ಒಂದು ಖರ್ಚು ಮಾಡೋ ಒಂದು ಜಾತ್ರೆನೂ ಮಾಡಲ್ಲ. ಬಟ್ ಈ ಥರ ಯಾವನಾರು ಮಾಡ್ತಾನಂದ್ರೆ ಅವ್ನಿಗೆ ಕಾಲು ಹಿಡಿಯೋದು. ಹೌದು. ಅದೆಲ್ಲ ಮಾಡಿಬಿಡಿ ದಯವಿಟ್ಟು. ನಮ್ಮನೆ ಕಾಸು, ನಮ್ಮನೆ ಇದು, ನಾವು ಸಾಕ್ತೀವಿ, ನಿಮ್ಮ ಕೈದ್ರೆ ಸಾಕಿ ಅಂದ್ಬಿಟ್ಟು ಇನ್ನೊಬ್ಬರು ದನ ಹೋಗಿ ಹೀಯಾಳಿಸ್ಬೇಡಿ. ಅದು ಬಸವಪ್ಪನೇ, ಅದು ಮುಖ್ಯವ, ಅದು ಬಸವಪ್ಪನೇ. ಹೌದು. ಅದನ್ನ ಹೀಯಾಳಿಸೋದು ಯಾರಿಗೂ ಬೇಡಿ ದಯವಿಟ್ಟು. ಆ ಥರದೊಂದು ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಇದೆಲ್ಲ ಅನುಭವ ಆಗ್ಬಿಟ್ಟಿದೆ ಸರ್, ಹಂಗಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಅಣ್ಣ ಒಂದು ದನ ತುಟಿ ಬಿಡ್ತಿದೆ ಅಂದರೆ, ನಾನು ಒಂದು 15-16 2005ರಲ್ಲಿ ನಾನು ಕೊಂಬೂರಿಗೆ ಸ್ಟಾರ್ಟ್ ಮಾಡಿರೋದು. ತುಟಿ ಬಿಟ್ಬಿಡ್ತದೆ ಅಂದರೆ ಸರ್ ಫೇಲು ಅಂತಲ್ಲ. ಅಲ್ಲಲ್ಲ, ತುಟಿ ಬಿಟ್ಬಿಡ್ತದೆ ಅಂದರೆ ಫೇಲು ಅಂತಲ್ಲ, ಹೇಳ್ತೀನಿ ಕೇಳಿ. ತುಟಿ ಬಿಟ್ಬಿಡ್ತದೆ ಫೇಲು ಅಲ್ಲ, ಕೆಲಸ ಮಾಡ್ಬೋದಲ್ಲ ಸರ್. ಇಲ್ಲ ಅಂದರೆ ಈಗ ನಾನು ಹೇಳ್ತೀನಿ ಇವತ್ತು ನಾವು ಶೋಕಿ ದನ ಅಂತ ಹೇಳ್ತೀವಲ್ಲ, ಇಂಥ ದನಿನಲ್ಲಿ ತಾತಂದಿರು ಮರಗಾಡಿ ಹೊಡೆದಿಲ್ವಾ? ಹೌದು ಅಲ್ವಾ? ಅವತ್ತು ವ್ಯವಸಾಯ ಮಾಡಿಲ್ವಾ ಸರ್? ಇದಕ್ಕಿನ್ನ ಚೆನ್ನಾಗಿರೋವನ್ನೇ ಸರ್ ಹೇಳ್ತೀನಿ ಕೇಳಿ ಸರ್. ಅವತ್ತು ನಮ್ಮ ಐದಿರಲ್ಲ ಏನೋ ಮನೇಲಿ ಉಳ್ಳಿ ಚೆಲ್ಲೋರೇನೋ, ಉಳ್ಳಿ ಕೊಡೋರೇನೋ, ಮುಸ್ಕಿನ ಜೋಳ ಚೆಲ್ಲೋನೋ, ಕೊಡೋರೇನೋ, ಬೆಣ್ಣೆ ತಿನ್ನಿಸ್ತಿರ್ಲಿಲ್ಲ, ಹಾಲನ್ನು ಕುಡಿಸ್ತಾ ಇರಲಿಲ್ಲ, ಏನೂ ಇಲ್ಲ. ಅವತ್ತು ಗಾಡಿ ನಗ ಮುರಿದಾಕುವಂಥ ದನಗಳಿದ್ದು. ಹೌದು. ಇವತ್ತು ಇವ್ರು ಬೆಣ್ಣೆ ತಿನ್ಸಿರೋದಾಗ್ಬೋದು, ಮತ್ತೊಂದು ತಿನ್ಸಿರೋದಾಗ್ಬೋದು, ಒಂದು ಗಾಡಿ ನಗ ಮುರಿದಾಕುವಂಥ ದನಗಳಿಲ್ಲ. ಅವ್ರು 15 ಲಕ್ಷ ಹೇಳಿ, 20 ಲಕ್ಷ ಹೇಳಿ, ಗದ್ದೆ ಒಳಗೆ 2 ಟನ್ ಕಬ್ಬು ಹಾಕಿ ಕೇಳಿಸ್ಬಿಟ್ರೆ ಇವತ್ತು ಆ ದನಗಳಲ್ಲಿ. ಆಮೇಲೆ ನಾನು ಮಾತಾಡ್ತೀನಿ. ಅವೆಲ್ಲ ಕತೆಗಳೆಲ್ಲ ಸುಳ್ಳು. ಅವಕ್ಕೇನು ಕೊಡಬೇಕು, ದನಿಗೆ ಸೇರ್ಮೆಂಟ್ ಕೊಟ್ಟರೆ ದಪ್ಪ ಆಯ್ತದ ಸರ್? ದನ ಹುಲ್ಲೇ ತಿನ್ನಬೇಕು, ಮನುಷ್ಯ ಅನ್ನನೇ ತಿನ್ನಬೇಕು. ಹೌದು. ಅವ್ರು ಶೋಕಿಗೆ ಹೇಳ್ಬೋದು ಅಷ್ಟೇ. ಕೊಡ್ಬೋದೇನೋ ಬಣ್ಣಗೆ ಇವತ್ತಿನ ಅದಕ್ಕೆ ಈ ಸೆಲೆಕ್ಷನ್ ಮಾಡೋದಾಗ ಮಾಡಲಿಕ್ಕೆ ಬಗ್ಗೆ ಬಣ್ಣ ಕಾಣಬೇಕು ಅಂತ ಹೇಳ್ಬಿಟ್ಟು ಬೆಣ್ಣೆ ಕೊಡ್ತಾರೆ, ಇದು ಕೊಡ್ತಾರೆ. ನಾವು ಕೊಡ್ತಾಯಿದ್ದೀವಿ ಇಲ್ಲ ಅಂತಲ್ಲ, ಎಲ್ಲ ನೋಡಿ ಕಲ್ತ್ಕೊಂಡು ಕೊಡ್ತಾಯಿದ್ದೀವಿ. ಬಟ್ ನಮ್ಮ ತಾತಿರೆಲ್ಲ ಹಿಂಗೆ ಸಾಕಿಲ್ಲ. ಅವ್ರೇನು ಮನೇಲಿ ಬೆಳೆಯುವಂಥ ದವಸ ಧಾನ್ಯಗಳು ಕೊಡೋರು, ತಿನ್ಸೋರು, ಚೆನ್ನಾಗಿದ್ದು ಮಾಡೋರು, ಸಾಕೋರು. ಆದ್ರೆ ಕೆಲಸನೂ ಮಾಡೋರು. ಕೆಲಸ ಮಾಡೋದು ಏನು ಮಾಡೋದು, ದನ ಉದ್ದಪ್ಪನ ಬೆಳೆಯುವ, ಕಳ್ಳು ಪಳ್ಳು ಹಾಕತ್ತಿರಲಿಲ್ಲ, ಚೆನ್ನಾಗಿರುವ. ಇವತ್ತೇನೋ ಮನೇಲಿ ಕಣ್ಣಗೆ ಸಾಕ್ತಾರೆ. ಆಮೇಲೆ ದನಗಳು ನೋಡಿ ಕಡೆ ಬಿದ್ಮೇಲೆ 10 ವರ್ಷ ದನಗಳು ಇರ್ತಿದ್ದ ಅವತ್ತು. ಹೌದು. ಒಂದು ದನಕ್ಕೆ ಇವತ್ತು ನಾನು ತಿಳಿದಿರೋ ಮಟ್ಟಿಗೆ 20 ವರ್ಷ ಆಯಿತು ಅಂತ ಹೇಳ್ತಾರೆ. 25 ವರ್ಷ ಅಂತ ಹೇಳ್ತಾರೆ. ನಾನು ನೋಡಿದ ಮಟ್ಟಿಗೆ ಹೋದ ವರ್ಷ ಜಾತ್ರೆಲಿರೋ ಈ ವರ್ಷ ಆಗಲೇ ಇಲ್ಲ. ಕಡೆ ಬಿದ್ದಿರೋ ದನಗಳು 3 ವರ್ಷಕ್ಕೆ ಕಣಿಯೇ ಕಾಣಲ್ಲ. ಕಡೆ ಬಿದ್ದ ದನ ನಾನು ಅಬ್ಸರ್ವ್ ಮಾಡ್ತೇನೆ, 3 ವರ್ಷ ಇರ್ತವೆ, 3 ವರ್ಷ ಮೇಲೆ ಕಣಿಯೇ ಕಾಣಲ್ಲ. ಎಲ್ಲಿಗೋಯ್ತವೆ ಸರ್? ಸುಮಾರು ದನ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸತ್ತೋಗ್ಬಿಡ್ತವೆ. ಯಾಕೆ ಹೇಳೋದು, ತಿನ್ನಿಸಿ ಹಾಕ್ಬಾರ್ದು ಮೆಡಿಸನ್ ಹಾಕಿ, ಅವೇನೋ ಜಾತ್ರೆಯಲ್ಲಿ ಸೈ ಅನ್ಸ್ಕೊಬಿಟ್ಟು ತಿನ್ನಿಸಿ ದಪ್ಪ ಮಾಡಿ ಅವು ದನಗಳು ಹಾರ್ಟ್ ಅಟ್ಯಾಕ್ ಆಗಿ ಸುಮಾರು ಸತ್ತೋಗ್ಬಿಟ್ಟವೆ. ಹೌದು, ಎಲ್ಲ ನಡೆದಿದೆ. ಅದು ಕಣ್ಣಲ್ಲಿ ಎದುರುಗಡೆ ನಡೆದಿದೆ, ಯಾವುದು ಹೊರಗಡೆ ಬಂದಿಲ್ಲ, ನಡೆದಿದೆ. ಹೌದು. ಏನು ಮಾಡಿ, ಯಾಕೆಂದರೆ ಇವತ್ತೊಂದು ದನ ಹಾಳಾಗ್ತಿದೆ ಅಂದ್ರಣ ತುಂಬ ನಮ್ಮದೇ ತಪ್ಪುಗಳಿದೆ. ಯಾಕೆಂದ್ರೆ ಇವಾಗ ನಾವು ಕೊಮ್ಮಾಡ್ತೀವಿ, ನೆಟ್ಗೆ ಕಾಣಬೇಕು, ಶೋಕಿ ಮಾಡೋಕ್ಕೋಸ್ಕರ ಕೊಮ್ಮಾಡ್ತೀವಿ. ಆದರೆ ಮಾಡೋ ಮೆಥಡಲ್ಲಿ ಕೊಮ್ಮಾಡಲ್ಲ. ನನಗೆ ಈಸಿ ಆಗೋ ಮೆಥಡಲ್ಲಿ ಕೊಮ್ಮಾಡ್ತೀನಿ. ಯಾಕೆ? ನಿನಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ. ಹೇಳಬೇಕು, ಕೊಮ್ಮನ್ನ ಕೆಳಗಡೆಗೆ ಮುರಿದ್ರೆ ತುಟಿ ಬಿಡಲ್ಲ, ಮೇಲಕ್ಕಾದಂಗೆ ಮುರಿದ್ರೆ ತುಟಿ ಬಿಡ್ತದಪ್ಪ ಬುಡದಲ್ಲಿ ಅಂತ ಹೇಳ್ಬೇಕು. ಅರ್ಗೊಮ್ ಮಾಡುವಾಗ ಟೀ ಆ್ಯಂಗಲ್ನ ಯೂಸ್ ಮಾಡೋದು, ರಿಂಗ್ ಸ್ಪಾನರ್ನ ಯೂಸ್ ಮಾಡೋದು, ಇದೆಲ್ಲ ಭಾಳ ಎಫೆಕ್ಟು. ಹೌದು ಅಲ್ವಾ? ಈಗ ಅಲ್ಲ ಅಣ್ಣ, ಮಾಡಿದ್ದೀವಿ, ಇಲ್ಲ ಅಂತಲ್ಲ. ನನ್ನ ಸುಳ್ಳು ಹೇಳೋದಾಗಲಿ ಅಥವಾ ಮುಚ್ಕೊಂಡು ಇಲ್ಲಪ್ಪ ನಾವು ಮಾಡಿಲ್ಲ ಅಂತೇಳಿ, ನಾನು ಕಡೆ ಮಳೆಗೆ ಎತ್ತಿಗೆ ಗೆಡ್ಡೆ ಹೊಡೆದಿದ್ದೀನಿ, ಮಾಡಿದ್ದೀನಿ. ಆದರೆ ಮಾಡೋಕ್ಕೆ ಅಂತಲೇ ಒಂದು ಮೆಥಡ್ ಇದೆ, ಹಂಗೆ ಮಾಡಬೇಕು. ದಬ್ಬೆ ಕಟ್ಕೊಂಡು ಮಧ್ಯಕ್ಕೆ ರಾಡ್ ಕೊಟ್ಕೊಂಡು ಹಗ್ಗ ಹಾಕಿ ಮೇಲೆ ಕೆಳಗೆ ಎಳಿಸ್ದಾಗ ಅದು ಬರ್ತದೆ ಹಣ್ಣು ಬಂದಂಗೆ. ಅದನ್ನು ಬಿಟ್ಬಿಟ್ಟು ನನಗೆ ಈಸಿ ಆಂಗ್ಲೇ ಅಂತ ರಿಂಗ್ ಸ್ಪಾನರ್ ಇಟ್ಕೊಂಬಿಡೋದು, ಅಷ್ಟಾಗಲ ಟೀ ಆ್ಯಂಗಲ್ ವೆಲ್ಡ್ ಮಾಡಿಸ್ಕೊಂಡು ಅಮ್ಕ್ ಬಿಡೋದು. ಅವಾಗೇನಾಗುತ್ತೆ ಅಂದರೆ ಆ ಅಮ್ಕೋ ಜಾಗ ಇದೆಯಲ್ಲ ಅಲ್ಲೇ ಕೊರೆದ್ಬಿಟ್ಟು ಕಟ್ಟಾಗುತ್ತೆ. ಆಚ್ಕೊಂಡು ತಿಂಗಳಷ್ಟರಲ್ಲಿ ಕೊಂಬ ಅರ್ಧಕ್ಕೆ ಮುರಿದೋಗಿರ್ತದೆ. ತಿರ್ಗಿ ಅದಕ್ಕೆ ಬುಡದಿಂದ ಪ್ಯಾಚ್ ಮಾಡು ಅನ್ನೋದು. ಆದಷ್ಟು ನಾವು ಕೂಡ ಕೆಲವು ಮಾಡ್ತಕ್ಕಂಥ ತಪ್ಪುಗಳನ್ನು ಬಿಡಬೇಕು. ಮುಂದಿನ ದಿನಗಳಲ್ಲಿ ಇದನ್ನು ಬಿಡಲಿಲ್ಲ ಅಂದರೆ, ಈಗ ಅಣ್ಣ ಹೇಳಿದ್ರಲ್ಲ, ಅಣ್ಣ ಇವತ್ತು ತುಟಿ ಬಿಡ್ತದೆ, ಹಂಗಾರೆ ಪಾತಾಳ ಸುಳಿ ಇರೋದನ್ನ ಚಪ್ಪರದಂಡೆ ನಿಂತ್ಕೊಂಡು ನೀವು ಫೇಮಸ್ ಮಾಡ್ಕೊಂಡಿಲ್ವಾ? ಮಸ್ಕ ಸುಳಿ ಇರೋದನ್ನ ನೀವು ಫೇಮಸ್ ಮಾಡ್ಕೊಂಡಿಲ್ವಾ? ಎಡಗಡೆ ಕಾಡು ಸುಳಿ ಇರೋದನ್ನ ಇದೊಂದು ಉದಾಹರಣೆ ಐತೆ ಕೇಳಿ. ನಾವೇ ನಮ್ಮ ಒಂದು ಜೊತೆ ದನ ತಗೊಂಡು ತಂದಿದ್ದು. ಓಕೆ, ಅದು ಹೆಂಗಿತ್ತು ಅಂತಂದ್ರೆ, ನಮ್ಮ ತಾತೆಲ್ಲ ಹೇಳ್ಕೊಟ್ಟಿರೋದು, ನೋಡಪ್ಪ, ಈ 5 ಬೆಟ್ಟು ಬುಟ್ಟು ಹಿಂದೆ ಇದ್ರೆ ಅದು ಪಾತಾಳ ಸುಳಿ ಅಲ್ಲ. ಹೌದು, 5 ಬೆಟ್ಟು ಒಳಗೆ ಸೇರ್ಕೊಂಡ್ರೆ ಪಾತಾಳ ಸುಳಿ ಅಂತ ಹೇಳ್ಕೊಟ್ಟವ್ರೆ ಹಿರಿಕರು. ಆ ಸುಳಿ ಮೇಲೆ ನೀರು ಹಾಕಿದ್ರೆ ಕಾಲು ಮೇಲೆ ಬಿದ್ದರೆ ಪಾತಾಳ ಸುಳಿ, ಹಿಂದೆ ಬಿದ್ದರೆ ಪಾತಾಳ ಸುಳಿ ಅಲ್ಲ ಅಂತ ಹೇಳ್ಕೊಟ್ರೆ. ನಾವು ತಗೊಬಂದಿದ್ದ ದನನ ನಮ್ಮ ಹತ್ರ ಇದ್ರೆ ಪಾತಾಳ ಸುಳಿ,
ಈಗ ಅದೇ ದನ ಎಲ್ಲೋ ಹೋಗವೆ, ಎಷ್ಟುಕೋ ಮೆರಿತಾವೆ. ನಮ್ಮ ಹತ್ರ ಪತಾಳ ಸುಳಿ, ಹೊರಗಡೆ ಹೋದರೆ ಸುಳಿಗಿಲ್ಲ. ಹಂಗೆ ಯಾಕೆಂದರೆ ನಾನೇ ಎಷ್ಟೋ ಕಡೆ ಕೇಳ್ತೀನಿ ಅಣ್ಣ, ಯಾಕೆಂದರೆ ಹಣೆ ಮಗಳು ಸುಳಿ ಮಸ್ಕಕ್ಕೆ ಹೋಗೋದೆ ಆದರೂ ದೊಡ್ಡ ಎತ್ತು ಅಂತ ಮೆರೆಸ್ತಾ ಇದ್ದೀನಿ, ಎಡಗಡೆ ಗುಂಡಿಗೆ ಸುಳಿ ಅದೇ ಆದರೂ ದೊಡ್ಡ ಎತ್ತು ಮೆರೆಸ್ತಾ ಇದ್ದೀನಿ, ಎಡಗಡೆಗಿರೋ ಕಾಡು ಸುಳಿ ಎತ್ತನ್ನ ಮೆರೆಸ್ತಾ ಇದ್ದೀನಿ. ನನ್ನ ಹತ್ರ ಕಾಲು ಕಮ್ಮಿ ಇದ್ದರೆ ಮುಂಗಣ್ಣವರೇ, ಆದರೆ ಅವ್ರ ಮನೆಗೆ ಹೋದ ತಕ್ಷಣ ಅದು ಚಿನ್ನ ₹1,00,000 ದನ, ಆ ಲೆಕ್ಕಾಚಾರ ಹಂಗೆ. ಓಕೆ ಅಣ್ಣ, ಯಾರಾದರೂ ಕೇಳಿದ್ರೆ ದನ ಕೊಡ್ತೀರಾ ಖುಷಿಯಾಗಿ? ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 10 ಲಕ್ಷ 15 ಲಕ್ಷ 20 ಲಕ್ಷ ಅವೆಲ್ಲ ಇಲ್ಲ ಸರ್. ನಾವು ಇನ್ನೊಂದು ನಾವು ಹೇಳ್ತೀನಿ ನೋಡಿ ಸಾ, ಈ ಬಸವಣ್ಣ ದೇವರಿಂದ ನಾವು ಬದುಕ್ತಾ ಇದ್ದೀವಿ ಅಂದರೆ ಇದರಲ್ಲಿ ನಾವು ಮಾರಾಟ ಮಾಡಿ ಇವೆಲ್ಲ ಮಾಡಿ ಬದುಕ್ತಾ ಇಲ್ಲ. ಏನೋ ಇದು ಋಣ ಸಾಕ್ತಾ ಇದ್ದೀವಿ, ನಮಗೆಲ್ಲ ಭಗವಂತ ಬೇರೆ ಕಡೆ ಕೊಡ್ತಾವನೆ, ಸಾಕ್ತಾವೆ. ವ್ಯವಸಾಯ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಭಗವಂತ ಎಲ್ಲ ಕೊಡೋದು ಸಾಕ್ತೀವಿ. ಇದರಿಂದ ನಾವು ಸುಳ್ಳು ಹೇಳಿ ವ್ಯಾಪಾರ ಮಾಡೋಂಗಿಲ್ಲ. ನನಗೆ ಆಗಿರೋ ಬೆಲೆ ಇಷ್ಟು ಕಣಪ್ಪ, ನೋಡಪ್ಪ ಇಷ್ಟಕ್ಕೆ ಕೊಡ್ತೀನಿ ಅಷ್ಟು ಹೇಳ್ತೀನಿ ಹೊರತು ನಾ ತಗೊಬಂದಿರೋ ಇಲ್ಲ ಬದುಕ್ತೀನಿ ಅಂತ ಬಂದಾಗ ಅಣ್ಣ ನಾನು 10,000 ಇಲ್ಲ ಅಣ್ಣ ಅಂತಂದರೆ ಕೊಡ್ಬೋದು, ಕೇಳೋಕ್ಕಾಗಲ್ಲ. ಕೊಟ್ಟು ಕೇಳಿ ಇಸ್ಕೊ ಕೊಡ್ತೀನಿ. ಅದು ಬಿಟ್ಬಿಟ್ಟು ನಾನು ತಂದಿರೋದು 10 ಲಕ್ಷ ಕಣಪ್ಪ, ಇನ್ನು 15 ಲಕ್ಷ ಕೊಡಪ್ಪ, ಅವೆಲ್ಲ ಇಲ್ಲ ಸರ್ ನನ್ನ ಹತ್ರ. ನಂದಾಗಿರೋದು ಇಷ್ಟು, ಅಪ್ಪ ಇಷ್ಟು ಕೊಟ್ಟು ಅದನ್ನು ಕೊಡ್ತೀನಿ. ಹಿಡ್ಕೊಂಡಿದ್ದೀರಾ ಸರ್ ನೀವು? ಎಷ್ಟಿಲ್ಲ ಅದಕ್ಕೆ ಕಮ್ಮಿ ಕೊಡೋಣ ಹಿಡ್ಕೊಂಡಿರ್ತೀರಾ? ಇಲ್ಲ. ಸುಳ್ಳು ಹೇಳೋದಕ್ಕೆ ಬೆಟ್ಟ ಹೇಳೋದು. ಮಾತೆತ್ತಿದ್ರೆ ಬಸವಣ್ಣನ ಮೇಲೆ ಆಣೆ ಮಾಡ್ತಾರಣ್ಣ, ಈ ಬಸವಣ್ಣನ ಸತ್ಯವಾಗ್ಲು ಅಂತ ಅವೆಲ್ಲ ಆಣೆ ಪ್ರಮಾಣ ಮಾಡಿದವರೆಲ್ಲ ನೋಡ್ಬಿಟ್ಟಿದ್ದೀವಿ ಸಹ. ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 96 86 64 81 86. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಕೂಡ ಎರಡೆರಡಲ್ಲೂ ಒಂದು ಲೆಕ್ಕದಲ್ಲಿ ದನ ಏನು ಕಮ್ಮಿ ಇಲ್ಲ. ತುಂಬ ಉದ್ದಾಪನ್ನ ಕತ್ತನ ಜಾಗ ಆಗ್ಬೋದು. ಆಮೇಲೆ ಗೇಮೆಗೆ 7 ಮಾಡಿಸ್ತಂಥ ದನ ಮೂಳೆಯಲ್ಲಿ ಮಾತ್ರ. ಯಾಕೆಂದರೆ ನಾವು ದನನ ನೋಡಿದಾಗಲೇ ಹೇಳ್ಬಿಡ್ತೀವಿ, ಸಣ್ಣ ಮೂಳೆ ದನಕ್ಕೂ ದೊಡ್ಡ ಮೂಳೆ ದನಕ್ಕೂ ಏನಪ್ಪ ವ್ಯತ್ಯಾಸ ಅಂತ. ಈ ದೊಡ್ಡ ಮೂಳೆ ದನನ ಏನಕ್ಕೆ ಅಂತಂದರೆ ದುಡಿಮೆ ಮಾಡ್ತಕ್ಕಂಥವ್ರಿಗೆ ಇವು ಲಾಯಕ್ಕಾಗಿರ್ತಕ್ಕಂಥ ದನ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ದನನ ನಾವು ಸಾಕಿ ಸುಮ್ಮನೆ ಬರೀ ಜಾತ್ರೆ ಮಾಡ್ತೀನಿ, ನಾನು ಜಾತ್ರೆ ಕಾಯಿಸ್ಕೋಸ್ಕರ ತಂದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ದನನ ನಾವು ಹೇಗೆ ಸಾಕಿರ್ತೀವೋ, ಅದನ್ನು ಹೇಗೆ ನಾವು ತಯಾರು ಮಾಡ್ತೀವೋ ಅದ್ರ ಮೇಲೆ ಪ್ರತಿಯೊಂದು ದಿನಕ್ಕೂ ಅವಕ್ಕೆ ಆದಂಥ ಖರ್ಚು ಬಂದ್ರೂ ಅದನ್ನು ಲೆಕ್ಕಕ್ಕೆ ಮಾಡೋಕ್ಕೆ ನನ್ನ ಮನೇಲಿ ದನ ಬೆಳಿಬೇಕು ಅಂತ ಬೆಳೆಸ್ತೀವಲ್ಲ, ಅದು ಇದು ಬರೀ ಶೋಕಿ ಮಾಡೋಕ್ಕೋಸ್ಕರ ಬೆಳೆಸ್ತೀವಿ ಅಂತೀವಲ್ಲ, ಅದು ಗೊತ್ತಲ್ಲ, ಆರ್ಕೆಸ್ಟ್ರಾ ಹಾಕ್ಕೊಂಡು ಪೆಂಡಲ್ ಹಾಕೊಂಡು ಕೂತ್ಕೋತೀವಲ್ಲ ಜೋರಾಗೆ, ಅದು ಎಷ್ಟೋ ಜನಕ್ಕೆ ಬೇಜಾರಾಗಿರ್ತದೆ. ನಾವು ಯಾಕೆಂದರೆ ನಾವು ಮಾಡೋದೇ ಚಿಕ್ಕ ಪುಟ್ಟ ರೈತರ ವಿಡಿಯೋ, ಹಂಗಾಗಿ. ಓಕೆ ಅಣ್ಣ, ಹೇಳಿ ಅಣ್ಣ, ಬನ್ನಿ. ಇನ್ನೊಂದು ಏನಂದರೆ ಸಹ ದಯವಿಟ್ಟು ವೀಕ್ಷಕರಿಗೆ ಏನು ಹೇಳೋದು ಅಂತಂದರೆ, ನಿಮ್ಮ ಕಲಾದರೆ ಒಂದು ದನ ಸಾಕಿ. ನಿಮ್ಮ ಕೆಲ ಆಗಿಲ್ಲ, ನಿಮ್ಗೆ ಇದು ಇಲ್ವಾ, ಅನುಕೂಲ ಆಗುತ್ತೆ ಹೇಳಿಲ್ವಾ, ಸಾಕು ಅವನಿಗೆ ಬೆಂತಟ್ಟು ಕಳಿಸಿ. ಅದು ಬಿಟ್ಟು ಕಾಲಿಡ್ಕ ಎಳಿಬೇಡಿ ಅಂತ ಒಂದು ಹೇಳ್ಕೊತೀನಿ. ಯಾಕೆಂದರೆ ಯಾವ್ದಾದ್ರು ಒಂದು ದನ ಕಟ್ಟಿದ್ರೆ ಅದು ಕೈಬು ಮತ್ತೊಂದು ಅವೆಲ್ಲ ಮಾಡಬೇಡಿ. ಅವ್ನು ಶಕ್ತಿ ಕಟ್ಕೊಂಡು ಅವನು ನಿಮ್ಮ ಕಲಾದರೆ ಒಂದು ದನ ಕಟ್ಟಿ, ಇಲ್ವಾ ಸುಮ್ಮನಿರಿ. ಇಲ್ಲ ನೀವು ಕಟ್ಟಿದ ಶಾಬಾಷ್ ಅಂತ ಬೆಂತಟ್ಟಿ, ಅದು ಬಿಟ್ಟು ಕಾಲಿಳೆ ಕೆಲಸ ಮಾಡಬೇಡಿ. ಅದೊಂದು ಮುಂದಿನ ದಿನಗಳಲ್ಲಿ ಇದು ನಮ್ಮ ವೀಕ್ಷಕರು ತಿಳ್ಕೋಬೇಕು. ಕೆಲವರಿಗೆ ಮಾತ್ರ ಇರೋದು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ತುಂಬ ಜನ ಸಿಟಿ ಜನ ದನ ಕಟ್ಟಿದ್ರೆ ಒಂದು ಫೋಟೋ ತೆಗೆಸ್ಕೊತಾರೆ, ಮತ್ತೊಂದು ಮಾಡ್ತಾರೆ, ಅದು ನಮಗೆ ಖುಷಿ. ಅದು ಬಿಟ್ಬಿಟ್ಟು ನಾವು ತಂದಿರೋ ದನಕ್ಕೆ ಆ ಇಬ್ಬೋ ಈ ಇಬ್ಬೋ ಅದು ಹಂಗದೆ, ಕಾಲು ಹಿಂಗದೆ, ಕೊಂಬು ಹಿಂಗದೆ ಅವೆಲ್ಲ ನಾವು ಸೃಷ್ಟಿ ಮಾಡಿದ್ದೀವ, ಇರೋದು ಹಂಗೈತೆ. ಅದನ್ನ ಬಿಟ್ಟು ಹೀಯಾಳಿಸ್ಬೇಡಿ. ಆದರೆ ಒಂದು ಜೊತೆ ಕಟ್ಟಿ, ಇಲ್ವಾ ಇನ್ನೊಬ್ರು ಹೀಯಾಳಿಸ್ಬೇಡಿ. ಅದೊಂದು ಕೇಳ್ಕೊಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಅಣ್ಣ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಇವತ್ತು ನಮ್ಮ ನಾರಾಯಣಪ್ಪರು ಹೋಗ್ಬೇಕಾದ್ರೆ ಕಾರಲ್ಲಿ ಹೇಳ್ಕೊಂಡು ಹೋದ್ರು ನೆನೆ ದಿವಸ ಹೆಂಗೆ ಏನು ಅಂತ. ಅವರೇ ಸರ್ ಸ್ಫೂರ್ತಿ. ಈಗ ಈ ಮಾತು ಹೇಳಿದ್ರಲ್ಲ, ನಿಜ ಅಣ್ಣ. ಅವ್ರನ್ನ ನೋಡಿ ಕಲ್ತಿರೋರು ಇದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ಅಪ್ಪಾಜಿ ನೀವು ನಡೆದಾಡೋ ದೇವರು ಅಪ್ಪಾಜಿ, ನಮ್ಮ ಸಿದ್ಧಗಂಗಾ ಶ್ರೀಗಳು ಇಲ್ಲ, ಆ ಕೊರತೆನ ನೀವು ನಮ್ಗೆ ಈ ಥರದಲ್ಲಿ ನೀಗಿಸ್ತಾ ಇದ್ದೀರಾ ಅಂತ. ನಾರಾಯಣಪ್ಪ ಅವ್ರು ಕರ್ಸಿರ್ಬೇಕಾದ್ರೆ ದೇವಸ್ಥಾನ ಮುಂದೆ ಕುಂಚು ಸನ್ಮಾನ ಮಾಡಿಸಿದ್ರು. ಅವ್ರ ಕಾಲಿಗೆ ಬಿದ್ದಿರೋ ಜನಗಳು ಎಷ್ಟೋ ಜನ. ಹೌದು, ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡಿರೋಷ್ಟು ಎಷ್ಟೋ ಜನ. ಹೌದು, ಕಾಲದಲ್ಲಿ ಬಾಕಿರಲ್ಲ, ಅವ್ರನ್ನೇ ಹೇಳಿಸ್ತಾರೆ. ಅಂತ ವ್ಯಕ್ತಿನ ಹೇಳಿಸಿ ಮಾತಾಡ್ತಾರೆ ಅಂದ್ರೆ ಎಷ್ಟು ದೊಡ್ಡವರಿರ್ಬೇಕು. ಅವ್ರು ಒಂದೇರು ಸಾಕ್ತಾರಲ್ಲ, ಅದನ್ನ ಸಾಕಾಗಲ್ಲ ಅವ್ರ ಕೈಲಿ. ಅಲ್ಲ, ಅದು ಸಾಕೋದು ಬೇಡ. ಅವರು ಇಷ್ಟು ವರ್ಷ ಜರ್ನಿ ಮಾಡೋರಲ್ಲ, ಅದನ್ನ ನಮ್ಮ ಜೀವನ ಪೂರ್ತಿ ಮಾಡೋಕ್ಕಾಗಲ್ಲ. ಪೂರ್ತಿ ಘಾಟಿ ಮಾಡ್ಕೊಂಡು ವರ್ಷದಲ್ಲಿ ಘಾಟಿ ಸಪ್ಲ ಪ್ರತಿ ವರ್ಷನೂ ಮಾಡ್ಕೊಂಡು ಪ್ರತಿ ವರ್ಷ 20 ಲಕ್ಷ ಖರ್ಚು ಮಾಡ್ಕೊಂಡು ಜಾತ್ರೆ ಮಾಡ್ತಾರೆ, ಅನುದಾನ ಮಾಡ್ಕೊಂಡು. ಬೆಂತಟ್ಟು ಕಳಿಸ್ಬೇಕು ತಾತ ಹಿಂಗೆ ಅಂತ. ಅದು ಬಿಟ್ಬಿಟ್ಟು ಅವ್ರು ಕಾಲಿಟ್ಟು ಕೇಳಿದ್ರೆ ನಮಗೆ ಬೆಲೆ ಐತೆ ಸರ್. ಹಂಗೆ ನೆನ್ನೆ ಕರ್ಸಿದ್ದೀವಿ, ಅವ್ರು ಎಷ್ಟು ಜನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಅದು ನಮ್ಗೆ ಗೊತ್ತಿದೆ, ಬೇಕಾದಷ್ಟು ಜನ. ಬಟ್ ಅಂಥವ್ರನ್ನೂ ಹೀಯಾಳಿಸುವಂಥ ಜನಗಳು ಐತೆ. ಹೌದು, ಇವತ್ತು ಇಂದಿಗೂ ಅವರೇ.